ನಾರ ಮಾತರ್ಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಕ್ವಚಿತ್ ಶಿವಂ ಕ್ವಚಿದ್ ಋಷೀನ್ ಕ್ವಚಿತ್ ದೇವಾನ್ ಕ್ವಚಿನ್ನರಾನ್ ನಮತಿ ಅರ್ಚಯತಿ ಸ್ತೌತಿ ವರಾನ್ ಅರ್ಥಯತೆ ಪಿಚಾ. ದೇವರು ಕೆಲವೊಮ್ಮೆ ಶಿವನನ್ನ ನಮಸ್ಕಾರ ಮಾಡ್ತಾನೆ. ಕ್ವಚಿತ್ ಋಷೀನ್, ಕೆಲವೊಂದು ಕಡೆ ಋಷಿಗಳಿಗೆ ನಮಸ್ಕಾರ ಮಾಡುವುದುಂಟು. ಕ್ವಚಿತ್ ದೇವಾನ್, ಕೆಲವೊಮ್ಮೆ ದೇವತೆಗಳಿಗೆ ನಮಸ್ಕಾರ ಮಾಡುವುದುಂಟು. ಕ್ವಚಿನ್ ನರಾನ್, ಕೆಲವೊಮ್ಮೆ ಮನುಷ್ಯರಿಗೆ ನಮಸ್ಕಾರ ಮಾಡುವುದುಂಟು. ನಮಸ್ಕಾರ ಮಾಡುವುದು ಮಾತ್ರ ಅಲ್ಲ, ಅರ್ಚಯತಿ, ಅವರನ್ನ ಅನನ್ಯವಾಗಿ ಪೂಜಿಸುವುದೂ ಇದೆ. ಅಷ್ಟೇ ಅಲ್ಲ, ಸ್ತೌತಿ, ಕೃಷ್ಣ ರುದ್ರನನ್ನ ಸ್ತೋತ್ರ ಮಾಡುವ ಪ್ರಸಂಗ ಹರಿವಂಶದಲ್ಲಿ ಬರ್ತದೆ. ಆಮೇಲೆ ವರಾನ್ ಅರ್ಥಯತೆ, ವರವನ್ನ ಕೇಳೋದಿದೆ. ಕೃಷ್ಣ ಮಾತ್ರ ಅಲ್ಲ, ವಿಷ್ಣು ಆ ಮಧುಕೈಟಭರನ್ನ ಅವರು ಬಹಳ ಸಂತೋಷ ಹೊಂದಿದರು. ವಿಷ್ಣುವಿನ ಜೊತೆ ಯುದ್ಧ ಮಾಡಿ ಏನು ವರ ಬೇಕು ಅಂತ ಕೇಳಿದ್ರು. ನಿಮ್ಮನ್ನೇ ಸಾಯಿಸಬೇಕು ಅಂತಿದೆ ಎಂದ. ಆಯ್ತು ಅಂತ ಒಪ್ಕೊಂಡ್ರು. ಯಾಕೆ ಕೇಳಬೇಕು? ಇವನಿಗೆ ಶಕ್ತಿ ಇದ್ರೆ. ನೀರಿಲ್ಲದ ಜಾಗದಲ್ಲಿ ಸಾಯಿಸುವಂತ ಅನುಗ್ರಹ ಮಾಡಿದ್ರು ಅವರು. ಹೀಗೆಲ್ಲ ಆಮೇಲೆ ಕೆಲವೊಮ್ಮೆ ಪರಶುರಾಮನಾಗಿದ್ದಾಗ, ಕೃಷ್ಣನಾಗಿದ್ದಾಗ ಶಿವನನ್ನ ಸ್ತೋತ್ರ ಮಾಡೋದುಂಟು. ಋಷಿಗಳ ಹತ್ತಿರ ನಮಸ್ಕಾರ ಮಾಡಿ, ದಯವಿಟ್ಟು ನನಗೆ ಇದು ರಹಸ್ಯವನ್ನ ಹೇಳಿ ಅಂತ ಹೇಳಿದ್ದು ಇದೆ. ರಾಜಸೂಯ ಯಾಗದಲ್ಲಿ ಬಂದ ಬೇರೆ ದೇವತೆಗಳಿಗೆ ನಮಸ್ಕಾರ ಮಾಡೋದು ಇದೆ. ಅಷ್ಟೇ ಅಲ್ಲ, ಅವನು ಹೋಮ ಮಾಡ್ತಾ ಇದ್ನೋ ಇಲ್ವೋ ದಿವಸ, ಯಾರಿಗೆ ಮಾಡಬೇಕು? ಅದು ಏನೇ ಅರ್ಥ ಇರಬಹುದು. ತನ್ನನ್ನೇ ತಾನು, ತನ್ನ ಗುಣವನ್ನೇ ತಾನು ಅನುಭವಿಸಿ ಹೋಮ ಮಾಡಬಹುದು. ಆದರೆ ಜನರಿಗೆ ಏನು ಕಾಣುತ್ತೆ? ಓ, ಅಗ್ನಿಹೋತ್ರ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಅಲ್ಲಿ ವೈಶ್ವದೇವ ಮಾಡುವಾಗ ಎಲ್ಲರಿಗೂ ಬಲಿ ಇಡಬೇಕು. 108 ಬಲಿ ಉಂಟು ಯಜುರ್ವೇದಿಗಳಿಗಾದ್ರೆ. ಕೃಷ್ಣ ಯಜುರ್ವೇದಿ ಅಂತ ನಿಮಗೆ ಗೊತ್ತು ಅಂತ ಅನ್ಬೇಡಿ. ಸಾಮಾನ್ಯ ಕ್ಷತ್ರಿಯರಲ್ಲೇ ಯಜುರ್ವೇದಿಗಳು. ನೀವು ಕ್ಷತ್ರಿಯರ ಅಂತ ಅನ್ಬೇಡಿ, ನಾವಲ್ಲ. ಅಲ್ಲಿ ಅವಾಗ ಧನುರ್ವೇದ ಯಾರ ಉಪವೇದವೋ ಅವರು ಯಜುರ್ವೇದವನ್ನ ಇದು ಮಾಡ್ತಾ ಇದ್ರು. ಇವಾಗ ರಾಮನಿಗೂ ಕೂಡ ಯಜುರ್ವೇದವನ್ನ ಚಿಂತನೆ ಮಾಡೋದಿದೆ. ಅವನು ಹೋಮ ಮಾಡುವಾಗ, ಅವನು ಚಿಂತನೆ ಮಾಡುವಾಗ ಅಲ್ಲಿ ಅಗ್ನೇಯ ಸ್ವಾಹ ಅಂತಾನೆ ಹೇಳಬೇಕು. ನೋಡಿ, ನಮತಿ ಅರ್ಚಯತಿ ಸ್ತೋತ್ರ ಎಷ್ಟೋ ಕಡೆ ಕಂಡಿದೆ. ಎಲ್ಲ ವರಗಳನ್ನು ಕೇಳಿದ್ದು ಕಂಡಿದೆ. ಅಷ್ಟೇ ಅಲ್ಲ, ಲಿಂಗಂ ಪ್ರತಿಷ್ಠಾಪಯತಿ ಎಂದ್ರು. ರಾಮೇಶ್ವರ ಲಿಂಗವನ್ನ ಪ್ರತಿಷ್ಠೆ ಮಾಡ್ತಾನೆ. ಅದರಿಂದಾಗಿ ರಾಮೇಶ್ವರ, ರಾಮ ಲಿಂಗ ಪ್ರತಿಷ್ಠೆ ಮಾಡಿದ ಲಿಂಗ. ಅನುಗ್ರಹಕ್ಕಾಗಿಯೂ ಪ್ರತಿಷ್ಠೆ ಮಾಡಿರಬಹುದಲ್ಲ, ನಮ್ಗದು ಗೊತ್ತಿಲ್ಲ. ಲೋಕದಲ್ಲಿ ಅನುಗ್ರಹಕ್ಕಾಗಿ ಪ್ರತಿಷ್ಠೆ ಮಾಡೋದನ್ನು ಮಾತ್ರ ನೋಡಿದ್ದೇವೆ. ಇವನು ಅನುಗ್ರಹ ಮಾಡಲಿಕ್ಕಾಗಿ ಆ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದ್ದು ನಮಗೆ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಏನು ಕಾಣುತ್ತೆ? ರಾಮ ಪ್ರತಿಷ್ಠೆ ಮಾಡಿದ, ಅದಕ್ಕೆ ರಾಮೇಶ್ವರ ಆಯಿತು ಅಂತ. ಸಂಸ್ಕೃತದಲ್ಲಿ ಬಹುವ್ರೀಹಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದು ಬೇರೆ ಎಲ್ಲಿಯೂ ಇಲ್ಲ. ಬಹುವ್ರೀಹಿ ಅಂದರೆ ಏನು ಗೊತ್ತಾ? 2 ಶಬ್ದ ಇರುತ್ತೆ.
ಎರಡು ಶಬ್ದ ಯಾವುದು ನಿಮಗೆ ಕಾಣಿಸೋದಿಲ್ಲ ಅದರ ಅರ್ಥವನ್ನು ಹೇಳುತ್ತೆ. ವಿಶ್ವನಾಥ ಅಂತ ಒಂದು ಶಬ್ದ ಇದೆ. ಆ ವಿಶ್ವನಾಥ ಅನ್ನೋ ಶಬ್ದವನ್ನು ಇಟ್ಟುಕೊಂಡು ಒಬ್ಬ ಲೋಕನಾಥ, ಒಬ್ಬ ಕವಿ, ಒಬ್ಬ ರಾಜನಿಗೆ ಹೇಳೋದು, ಅಹಂಚತ್ವಂಚ ರಾಜೇಂದ್ರ ಲೋಕನಾಥ ಉಭಾವಪಿ ಬಹುವ್ರೀಹಿ ರಹಂ ರಾಜನ್ ಷಷ್ಠಿ ತತ್ಪುರುಷೋ ಭವಾನ್ ಅಂತ. ಬಹುವ್ರೀಹಿ ಏನಿದೆ ಅಲ್ಲಿ ನಿಮಗೆ ಆ ಇಡೀ ಪದದಿಂದ ಏನು ಗೊತ್ತೇ ಆಗಲ್ಲ. ಆ ಇಡೀ ಪದ ಆ ವಸ್ತುವನ್ನು ಹೇಳ್ತಿರಲ್ಲ. ಲೋಕವೇ ಯಾರ ನಾಥನೋ ಅವನು ಲೋಕನಾಥ, ಹಾಗೂ ಒಂದು ಅರ್ಥ ಇದೆ. ಅಂದ್ರೆ ಎಲ್ಲ ಲೋಕ ಆಳ್ತಾರೆ, ಇವನು ಅವ್ರಿಗೆ ಬಗ್ಗಿಕೊಂಡಿರ್ತಾನೆ ಅಂತ. ಅದಕ್ಕೆ ಬಹುವ್ರೀಹಿರಹಂ ರಾಜನ್, ಎಲ್ಲರೂ ನಾನು ತಿರುಕ ಅಲ್ವಾ, ಬೇಡಿಕೊಂಡು ಹೋಗ್ತಾನೆ, ಎಲ್ಲರೂ ನನ್ನ ಸ್ವಾಮಿ, ಹಾಗೆ ಇಡೀ ಲೋಕ ನನ್ನ ಸ್ವಾಮಿ. ಅದಕ್ಕೆ ಬಹುವ್ರೀಹಿ ಅಹಂ, ನೀನು ಷಷ್ಠಿ ತತ್ಪುರುಷೋ ಭವ, ನೀನು ಲೋಕಸ್ಯ ನಾಥ ಅಂತ. ಕನ್ನಡದಲ್ಲಿ ಬಹುವ್ರೀಹಿ ಇದೆ, ಆದರೆ ಬಹುವ್ರೀಹಿ ಷಷ್ಠಿ ತತ್ಪುರುಷ ಅಂದ್ರೆ ಬೇರೆ ಸಮಾಸ ಎರಡು ಒಟ್ಟಿಗೆ ತೋರಲ್ಲ. ಈಗ ಮಹಾಶಯ ಅಂತನ್ನುವ ಶಬ್ದ ಕನ್ನಡದಲ್ಲಿದೆ. ಮಹಾಶಯ ಅಂದ್ರೇನು? ಮಹಾ ಉತ್ಕೃಷ್ಟವಾದ ಆಶಯ ಅಂತಃಕರಣ ಯಾರಿಗಿದೆಯೋ ಅವನು ಮಹಾಶಯ. ಬಹುವ್ರೀಹಿ ಇದೆ. ಆಮೇಲೆ ಇದೆ ನಾಲ್ಮೊಗ, ಐಮೊಗ, ಆರ್ಮುಗ ಅಥವಾ ಆರ್ಮೊಗ. ಆರು ಮೋರೆಯನ್ನ ಯಾರು ಹೊಂದಿದ್ದಾರೋ ಅವನು. ಹಾಗೆ ಅವನು ಮಂಜುನಾಥ ಹೇಳಿದ ಹಾಗೆ ಮುಕ್ಕಣ್ಣ, ಮೂರು ಕಣ್ಣು ಯಾರಿಗೋ ಅವನು ಮುಕ್ಕಣ್ಣ. ತಂಪಾದ ಕದಿರು ಕಾಂತಿ ಯಾರದ್ದೋ ಅವನು ತಂಗದಿರ ಅಂದ್ರೆ ಚಂದ್ರ. ಬಿಸಿ ಬಿಸಿ ಕದಿರು ಯಾರಿಗೋ ಅವನು ಬೆಂಗದಿರ. ಕದಿರು ಅಂತಂದ್ರೆ ಕಾಂತಿ ಅಂತ. ಹೀಗಾಗಿ ಅಲ್ಲಿ ಉಂಟು ಬಹುವ್ರೀಹಿ. ಆದ್ರೆ ಆ ಬಹುವ್ರೀಹಿ ಸಮಾಸ ಇದೆಯಲ್ಲ, ಇನ್ನೊಂದು ಅದು ಯಾವುದೋ ಒಂದು ಪದ ಇದೆ, ಅದಕ್ಕೆ ಯಾವ ರೀತಿಯ ವಿಗ್ರಹವನ್ನು ಮಾಡಬಹುದು. ಷಷ್ಠಿ ತತ್ಪುರುಷ ಸಮಾಸವನ್ನಾದರೂ ಮಾಡಬಹುದು, ಬಹುವ್ರೀಹಿ ಸಮಾಸವನ್ನಾದರೂ ಮಾಡಬಹುದು ಅಂತ ಒಂದು ಪದಕ್ಕೆ ಮಾಡ್ಲಿಕ್ಕೆ ಬರಲ್ಲ ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ಏನ್ ಬೇಕಾದ್ರೆ ಮಾಡಬಹುದು. ರಾಮೇಶ್ವರ ಅಂದ್ರೆ ರಾಮಸ್ಯ ಈಶ್ವರ ಅಂತನೂ ಮಾಡಬಹುದು. ರಾಮನ ಒಡೆಯ, ರಾಮನೇ ಒಡೆಯ ಯಾರಿಗೋ ಅವನು ರಾಮೇಶ್ವರನೇ. ಎರಡೂ ಮಾಡಬಹುದು, ವ್ಯತ್ಯಾಸ ಇದೆ. ಅಂದಾಗ ಬಹುವ್ರೀಹಿ ಷಷ್ಠಿ ತತ್ಪುರುಷ ಎರಡನ್ನೂ ಮಾಡಬಹುದು. ಆದರೆ ನೀವು ಕನ್ನಡದಲ್ಲಿ ಹೀಗೆ ಮಾಡಿ ಬರಲ್ಲ. ಒಂದೋ ಬಹುವ್ರೀಹಿ ಸಮಾಸ, ಒಂದೋ ತತ್ಪುರುಷ ಸಮಾಸ, ಇಷ್ಟೇ ಮಾಡಬಹುದು, ಬೇರೆ ಮಾಡ್ಲಿಕ್ಕೆ ಬರಲ್ಲ. ಈ ಹಿನ್ನೆಲೆಯಲ್ಲಿ ದೇವರು ಲಿಂಗ ಪ್ರತಿಷ್ಠೆ ಮಾಡಿದ, ಅದರ ಹೆಸರು ರಾಮೇಶ್ವರ ಅಂತ. ರಾಮನೇ ಈಶ್ವರನಾಗಿ ಅವನಿಗಿದ್ದಾನೋ, ರಾಮನ ಈಶ್ವರನೋ ಗೊತ್ತಾಗಲ್ಲ. ಭಾಷೆಯಲ್ಲಿ ಬಹಳ ತೊಡಕುಗಳು, ಭಾಷೆಯಲ್ಲಿ ಬಹಳ ಆಪ್ಷನ್ ಎಲ್ಲಿದೆ ಅಂದ್ರೆ ಸಂಸ್ಕೃತದ ಶಬ್ದಗಳಲ್ಲಿ ಇದೆ. ಗೋಷ್ಠಿ ಅಂತಂದ್ರೆ ಹಸುವಿನ ಹಟ್ಟಿ ಅಂತನೂ ಆಗ್ತದೆ. ಗಾವಹ ಅತ್ರ ತಿಷ್ಠಂತಿ, ಮಾತು ಇಲ್ಲಿ ನೆಲೆಗೊಳ್ಳುತ್ತದೆ, ಅದರಿಂದಾಗಿ ಗೋಷ್ಠಿ ಸೆಮಿನಾರ್ ಕೂಡ ಆಗತ್ತೆ. ಆ ರೀತಿ ಯಾವುದೊಂದು ಆಂಬಿಗ್ವಿಟಿ ಇದೆಯಲ್ಲ, ಲಿಂಗ್ವಿಸ್ಟಿಕಲ್ ಆಂಬಿಗ್ವಿಟಿ ಬೇರೆ ಕಡೆ ಕಾಣೋಲ್ಲ ನಮಗೆ, ಸಂಸ್ಕೃತದಲ್ಲಿ ಕಾಣುತ್ತೆ. ಯಾಕೆ ಅಂದ್ರೆ ವ್ಯಾಕರಣ ನಿರುಕ್ತಗಳು ಬೆನ್ನಿಗಿವೆ. ಕನ್ನಡದಲ್ಲಿ ಇಲ್ವೋ ಕೇಳಬೇಡಿ, ಉಂಟು. ಕೇಶಿರಾಜನ ನಿರುಕ್ತ ಉಂಟು, ಕವಿರಾಜ ಮಾರ್ಗ ಇದೆ. ಯಾರಿಗೂ ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ. ಕನ್ನಡದ ಹುಟ್ಟು ಹೋರಾಟಗಾರರಿಗಂತೂ ಮೊದಲು ಗೊತ್ತಿಲ್ಲ. ಒಂದು ಭಾಷೆ ಬೆಳೆಯೋದು ಅಂದ್ರೆ ಹೀಗೆ ಆಳವಾಗಿ ಹೋದ್ರೆ ಅದು ಬೆಳೆದ ಹಾಗೆ. ಸಂಸ್ಕೃತ ಸಾಕಷ್ಟು ಆಳವಾಗಿ ಹೋಗಿದೆ. ಎಷ್ಟು ಆಳ ಹೋಗಿದೆ ಅಂತಂದ್ರೆ ಅನ್ಫ್ಯಾಥಮಬಲ್ ಡೆಪ್ತ್, ಇವ್ರಿಗೆ ಗೊತ್ತೇ ಆಗಲ್ಲ, ಅಷ್ಟು ಆಳ ಹೊಟ್ಟೋಗಿದೆ. ಅದು ಒಂದು ಸಮಸ್ಯೆ. ಅದರಿಂದಾಗಿ ಲಿಂಗಂ ಪ್ರತಿಷ್ಠಾಪಯತಿ, ಲಿಂಗವನ್ನ ದೇವರು ಪ್ರತಿಷ್ಠೆ ಮಾಡಿದ. ರಾಮೇಶ್ವರ ಅಂದಾಗ ಡೌಟು,
ರಾಮ ಶಿವನ ಸೇವಕ, ಇಲ್ಲಾಂದ್ರೆ ಲಿಂಗ ಪ್ರತಿಷ್ಠೆ ಮಾಡಿದ್ಯಾಕೆ ಅಂತ. ಸೇವಕನೇ ಲಿಂಗ ಪ್ರತಿಷ್ಠೆ ಮಾಡಬೇಕು ಅಂತ ಇಲ್ಲ. ಮಗನನ್ನ ಇಲ್ಲಿ ಕುಳಿತುಕೋ ಅಂತ ಕುರ್ಚಿಯಲ್ಲಿ ಕೂಡಿಸಿ ಹೋಗಬಹುದು. ತಂದೆಯಾದವ ಕೂತ್ಕೋ ನಾನು ಆರ್ಡರ್ ಮಾಡ್ತಾ ಇದ್ದೇನೆ ಅಂತ ಗುರು ಶಿಷ್ಯನಿಗೆ ಹೇಳಬಹುದು. ಹಾಗೆ ಲಿಂಗಂ ಪ್ರತಿಷ್ಠಾಪಯತಿ, ಜನಕ್ಕೆ ತಿಳ್ಕೊಳ್ಳೋದೇನು? ವೃಣೋತಿ ಅಸುರತೋ ವರ, ಕೆಲವೊಮ್ಮೆ ಹಾಗಾಗತ್ತೆ. ಲಿಂಗಂ ಪ್ರತಿಷ್ಠಾಪಯತಿ ಹಾಗಾಯ್ತು, ಸದಾಶಿವನ ಮೇಲಣ ಅನುಗ್ರಹದಿಂದ ಪ್ರತಿಷ್ಠೆ ಮಾಡಿದ್ದು ಅಂತ ಗೊತ್ತಾಗಲ್ಲ ನಮಗೆ. ಇನ್ನು ವೃಣೋತಿ ಅಸುರತೋ ವರಾನ್, ಅಸುರರಿಂದ ವರವನ್ನು ಸ್ವೀಕಾರ ಮಾಡ್ತಾನೆ, ಎಲ್ಲಿ ಹೇಳಿ? ಎಲ್ಲಿ ಅಂತ ಹೇಳಿದರೆ ಮಧುಕೈಟ ಭರ ಪ್ರಸಂಗದಲ್ಲಿ. ಇನ್ನು ಸರ್ವೇಶ್ವರ ಸ್ವತಂತ್ರೋಪಿ ಸರ್ವಶಕ್ತಿಸ್ಥ ಸರ್ವದ, ದೇವರಿಗೆ ಎಲ್ಲರ ಮೇಲೆ ಒಡೆತನ ಇದೆ, ತನ್ನ ಇಚ್ಛೆ ಬಂದಾಗೆ ಇರಬಲ್ಲ, ಸ್ವತಂತ್ರ, ಸರ್ವಶಕ್ತಿ, ಎಲ್ಲವೂ ಅವನ ಒಡೆತನದಲ್ಲಿ ಇದೆ. ಸರ್ವಜ್ಞೋಪಿ ವಿಮೋಹಾಯ ಜನಾನಾಂ ಪುರುಷೋತ್ತಮಃ ತಸ್ಮಾದ್ಯೋ ಮಹಿಮಾ ವಿಷ್ಣೋ ಸರ್ವಶಾಸ್ತ್ರೋದಿತ ಸಹಿ ನಾಣ್ಯತ್. ಎಲ್ಲವನ್ನ ತಿಳಿದವನಾದರೂ ಜನರು ಅಯೋಗ್ಯವಾದ ಸುಖ ಮೊದಲಾದವುಗಳನ್ನು ಹೊಂದದಿರಲಿ ಎಂದು ದೇವರು ಹೀಗೆ ತೋರಿಸುವುದು ಇದೆ. ತಸ್ಮಾದ್ಯೋ ಮಹಿಮಾ ವಿಷ್ಣೋ, ಅದರಿಂದಾಗಿ ವಿಷ್ಣುವಿನ ಮಹಿಮೆಯೇ ಸರ್ವಶಾಸ್ತ್ರೋದಿತ, ನಾಣ್ಯತ್, ಬೇರೆ ಅಲ್ಲ. ಏಷ ಶಾಸ್ತ್ರಾಣಾಂ ನಿರ್ಣಯ ಸಮುದಾಹೃತ, ಇದು ಶಾಸ್ತ್ರಗಳ ನಿರ್ಣಯ. ಇದು ಶಾಸ್ತ್ರದ ನಿರ್ಣಯ. ಇದನ್ನೆಲ್ಲ ನೋಡಿಕೊಂಡಾಗ ನೀವು ದೇವರ ಮಹಿಮೆ ಏನು, ದೇವರ ಕಾರ್ಯ ಏನು, ದೇವರ ಕಾರ್ಯದಲ್ಲಿ ಸೇವೆ ಮಾಡಿದವರು ಯಾರು, ಅವರನ್ನು ನಾವು ಹೆಂಗೆ ಚಿಂತನೆ ಮಾಡಬೇಕು, ಆ ಪಾತ್ರಗಳನ್ನು ನಾವು ಹೇಗೆ ಚಿತ್ರಣ ಮಾಡಬೇಕು, ಆ ಮೆಥಡಾಲಜಿಯನ್ನೆಲ್ಲವನ್ನು ಆಚಾರ್ಯರು ತೋರಿಸಿಕೊಟ್ರು. ಇಷ್ಟಾದ ಮೇಲೆ ಮಹಾಭಾರತದಲ್ಲಿ ಇದಿದ್ದರೆ ಗೊತ್ತಾಗಬೇಕಿತ್ತಲ್ಲ. ಮಹಾಭಾರತದ ಮಹಿಮೆ ಏನು ಅದನ್ನು ಹೇಳಿದ್ರು. ಭಾರತಾರ್ಥ ಸ್ತ್ರಿಧಾ ಪ್ರೋಕ್ತ ಸ್ವಯಂ ಭಗವತೈವಹಿ. ಭಾರತ ಅನ್ನೋದು 3 ತರಹದ ಅರ್ಥವನ್ನು ಹೊಂದಿದೆ. ಭಾರತಾರ್ಥ ತ್ರಿಧಾ ಪ್ರೋಕ್ತ ಸ್ವಯಂ ಭಗವತ, ಸ್ವಯಂ ವೇದವ್ಯಾಸ ದೇವರೇ ಹೇಳಿದ್ದಾರೆ ಮಹಾಭಾರತ 3 ಅರ್ಥಗಳನ್ನು ಹೊಂದಿದೆ ಅಂತ. ಏನರ್ಥ ಅದು? ಯಾವ ಶ್ಲೋಕ? ಮನ್ವಾದಿ ಕೇಚಿದ್ ಬ್ರುವತೆ ಯಾಸ್ತಿಕಾದಿ ತಥಾ ಪರೇ ತಥಾ ಉಪರಿತರಾದ್ಯನ್ಯೇ ಭಾರತಂ ಪರಿಚಕ್ಷತೆ. ಈ ಮೇಲುನೋಟದ ಅರ್ಥ ನೋಡಿ. ಮನ್ವಾದಿ ಕೇಚಿದ್ ಬ್ರುವತೆ, ಕೆಲವರು ಮನುವಿನ ಕಥೆಯೇ ಆದಿ ಅಂತ ಹೇಳ್ತಾರೆ. ನಮಗೆ ಮೊದಲು ಅರ್ಥ ಆಗೋದು ಹೀಗೆ. ಆಸ್ತಿಕಾದಿ ತಥಾಪರೆ, ಕೆಲವರು ಆಸ್ತಿಕನ ಕಥೆಯಿಂದ ಮಹಾಭಾರತ ಶುರು ಅಂತ ಹೇಳ್ತಾರೆ. ಇನ್ನು ಕೆಲವರು ಆದಿಪರ್ವದಲ್ಲೇ ಬರುವ ಉಪರಿಚರ ವಸುವಿನ ಕಥೆಯಿಂದ ಶುರು ಆಯಿತು ಅಂತಾರೆ. ಮಹಾಭಾರತ ಶುರು ಆಗೋದು 3 ತರಹ ಅಂತ ಕೆಲವರು ಹೇಳ್ತಾರೆ. ಇದೇ ಅರ್ಥ ಎಲ್ಲರೂ ಮಾಡಿರೋದು. ಅದಕ್ಕೆ ನಾನೊಬ್ರು ಕೇಳಿದೆ, ಅಯ್ಯೋ ರಾಮ, ಹಾಗಾದರೆ ನಾನೊಂದು ಪುಸ್ತಕ ಬರಿತೀನಿ, ಅದರ 8ನೇ ಪೇಜಿನಿಂದ ಶುರು ಆಗತ್ತೆ ಅಂತ ಎ ಹೇಳ್ತಾನೆ, 20ನೇ ಪೇಜಿನಿಂದ ಶುರು ಆಗತ್ತೆ ಅಂತ ಬಿ ಹೇಳ್ತಾನೆ, 40ನೇ ಪೇಜಿನಿಂದ ಶುರು ಆಗತ್ತೆ ಅಂತ ಸಿ ಹೇಳ್ತಾನೆ ಅಂತ ನಾನು ಕೈ ಚೆಲ್ಲಿ ಕೂತ್ಬಿಟ್ರೆ ನಾನು ಯಾವ ಸೀಮೆ ಆಥರ್ರು? ನನಗೇ ಗೊತ್ತಿಲ್ಲ, ಎಲ್ಲಿಂದ ಬೇಕಾದ್ರೆ ಶುರು ಮಾಡ್ಕೊಳ್ಳಿ. ನವ್ಯ ಚಿತ್ರವನ್ನು ಬರೆದವ, ಅಬ್ಸ್ಟ್ರಾಕ್ಟ್ ಪೇಂಟಿಂಗನ್ನು ಬರೆದವ, ನಾನು ಇಷ್ಟೆಲ್ಲ ಅರ್ಥದೊಂದಿಗೆ ಬರೋದ್ನ ಅಂತ ಕೇಳಿದಂತೆ. ಏನು ಬೇಕಾದ್ರೆ ಅರ್ಥ ಹೇಳ್ಬೋದು ಅದಕ್ಕೆ. ಹಾಗೆ ವೇದವ್ಯಾಸರು ಹಾಗೋ ಅನ್ನುವ ಸಂದೇಹ ಬರುತ್ತೆ. ಇನ್ನು ಈ ಪಾಠವೇ ವ್ಯತ್ಯಾಸ ಆಗೋಗಿದೆ. ಈಗಿನ ಮಹಾಭಾರತದ ಪ್ರತಿಯಲ್ಲಿ ನೋಡಿದರೆ ಮನ್ವಾದಿ ಭಾರತಂ ಕೇಚಿತ್ ಆಸ್ತಿಕಾದಿ ತಥಾಪರೆ
ತಥೋಪರಿಚರಾಜ್ಯನ್ಯೇ ವಿಪ್ರಾ ಸಮ್ಯಗಧೀರೆ ಅಂತ ಆಗೋಗಿದೆ. ಭಾರತಂ ಪರಿಚಕ್ಷತೆ ಇದೆಯಲ್ಲ, ವಿಪ್ರಾಹ ಸಮ್ಯಗಧೀರೆ ಅಂತ. ಸರಿ, ನೀಲಕಂಠ ದೀಕ್ಷಿತರ ವ್ಯಾಖ್ಯಾನ ಏನು? ಮನು ಅಂದ್ರೆ ಅವರು ಹೇಳೋದು ನಾರಾಯಣಂ ನಮಸ್ಕೃತ್ಯ ಅನ್ನುವ ಮಂಗಳ ಶ್ಲೋಕದಿಂದ ಶುರು ಆಗತ್ತೆ. ಅಂದ್ರೆ ಅದಕ್ಕಿಂತ ಹಿಂದೆ ಇರುವ 4 ಉಪಪರ್ವಗಳು, ಪೌಲೋಮ ಪರ್ವ, ಈ ತರಹದ ಪರ್ವಗಳನ್ನು ಬಿಟ್ಟು 5ನೇ ಪರ್ವ ಅದೇ ಆದಿ ಅಂತ ಹೇಳಿ ಕೆಲವರು, ಅಂದ್ರೆ ಆಸ್ತಿಕ ಪರ್ವದಿಂದ ಶುರುವಾಗಿ ಮುಂದುವರಿಯುತ್ತೆ. ಮನ್ವಾದಿ ಕೆಲವರೇನು ಹೇಳ್ತಾರೆ, ಮನು ಅಂದ್ರೆ ಮಂತ್ರ. ಯಾವ ಮಂತ್ರ? ನಾರಾಯಣಂ ನಮಸ್ಕೃತ್ಯ ಅನ್ನುವುದೇ ಮಂತ್ರ, ಅಲ್ಲಿಂದ ಶುರು ಆಗತ್ತೆ ಅಂತ ಒಬ್ರು ಹೇಳ್ತಾರೆ. ಇನ್ ಕೆಲವರು ಇಲ್ಲ 4 ಪರ್ವ ಅದು ಆಮೇಲೆ ಸೇರಿಸಿದ್ದು, ಶುರು ಆಗೋದು ಎಲ್ಲಿಂದ? ಆಸ್ತಿಕ ಪರ್ವದಿಂದ ಅಂತ ಕೆಲವರು. ಇನ್ನು ಆ ಪರ್ವವನ್ನು ತೊರೆದು ಅಂಶಾವತರಣ ಪರ್ವ, ಅಲ್ಲಿಂದ ಅಂಶಾವತರಣ ಪರ್ವದಲ್ಲಿ ಉಪರಿಚರ ವಸುವಿನ ಕಥೆ ಬರುತ್ತೆ, ಅಲ್ಲಿಂದ ಶುರು ಆಗತ್ತೆ ಅಂತ. ಇದು ಏನಿದು? ಈ ತರಹ ಹೇಳಿದ್ರೆ ವೇದವ್ಯಾಸರನ್ನ ಗೌರವಿಸ್ಬೇಕೋ? ಪಾಪ ವೇದವ್ಯಾಸ ಇಸ್ ಪಿಟಿಯಬಲ್. ಅವನು ಎಲ್ಲಿಂದ ಶುರು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ನಮ್ಮ ಗುರುಗಳು ಒಂದು ಸ್ವಾರಸ್ಯಕರವಾದ ಪ್ರಸಂಗ ಹೇಳ್ತಾ ಇದ್ರು. ಯಾವುದೋ ಒಂದು ಹೆಣ್ಣು, ಆ ಹೆಣ್ಣನ್ನ ಕಾಳಿ ಕಾಳಿ ಅಂತ ಎಲ್ಲ ಆರಾಧನೆ ಮಾಡ್ತಾ ಇದ್ರಂತೆ ದಕ್ಷಿಣ ಕನ್ನಡದಲ್ಲಿ. ಇವ್ರು ಯಾರೋ ಹೋಗಿ ಕೇಳಿದ್ರಂತೆ, ನೀವು ದುರ್ಗೆ ಅಲ್ಲಿಕ್ಕೆ ಏನ್ ಪ್ರೂಫು ಅಂತ. ಅದಕ್ಕೆ ಆ ದುರ್ಗೆ ಹೇಳಿದಂತೆ, ಇವರೆಲ್ಲ ಹೇಳ್ತಾರೆ, ಇವ್ರಿಗೆಲ್ಲ ತಲೆ ಸಮ ಇಲ್ವಾ ಅಂತ ಕೇಳಿದಂತವಳು. ಹಾಗೆ ವೇದವ್ಯಾಸರು ಹಾಗಾದ್ರಲ್ಲ, ಮಂದಮೇತತ್ತಂದ್ರು. ಆ ಹಿನ್ನೆಲೆಯಲ್ಲಿ ಆಚಾರ್ಯರು ಹೇಳಿದ್ದು ಹೀಗೆ ನೋಡಿ. ಅವರು ಹೇಳ್ತಾರೆ, ವ್ಯಾಸರಿಗೆ ಈ ತರಹ ಸಂದೇಹ ಇರಲ್ಲ, ಉಗ್ರಶ್ರವಸ್ಸಿಗೆ ಈ ತರಹದ ಸಂದೇಹ ಇಲ್ಲ. ಯಾರಿಗಾಗಬೇಕು? ಒಂದೋ ವೇದವ್ಯಾಸರಿಗೆ ಬರಬೇಕು, ವೇದವ್ಯಾಸರಿಗೆ ಬಂದಿಲ್ಲ. ಉಗ್ರಶ್ರವಸ್ಸಿಗೆ ಬರಬೇಕು, ಉಗ್ರಶ್ರವಸ್ಸಿಗೂ ಬಂದಿಲ್ಲ. ಅಥೋ ನವಕ್ತವ್ಯಮೇತತ್, ಅದರಿಂದಾಗಿದೆ ಹೇಳಲೇಬಾರದು. ಇನ್ನು ಕೇಳುವವರಿಗೆ ಅಂತ ಜನ ಪಠಂತಿ, ಜನರಿಗೆ ಅಯ್ಯೋ ರಾಮ, ಅವರು ಮೊದಲಿಂದ ಶುರು ಮಾಡ್ಕೊಂಡು ಹೋಗ್ತಾರಲ್ಲ, ಮೊದಲಿಂದ ಪಾರಾಯಣ ಮಾಡ್ತಾರ ಇಲ್ವೋ ಅವರು, ಅವ್ರಿಗೆ ಯಾಕೆ ಬೇಕು? ಎಲ್ಲಿಂದ ಶುರು ಆಗುತ್ತೆ ಅನ್ನೋ ವಿವಾದ ಜನರಿಗೆ ಬೇಡ, ಗ್ರಂಥಕರ್ತೃವಿಗಿಲ್ಲ, ಆ ಗ್ರಂಥಕರ್ತೃಗಳ ಶಿಷ್ಯರಿಗಂತೂ ಮೊದಲೇ ಇಲ್ಲ, ಮತ್ತಿನ್ನೇನು? ಅದರಿಂದಾಗಿ ಯಾರಿಗಾಗಿ ಈ ಶ್ಲೋಕ ಹೊರಟಿದ್ದು ಯಾಕಾಗಿ ಅಂತ ಹೇಳಿ ಸಮಸ್ಯೆ. ಈ ಹಿನ್ನೆಲೆಯಲ್ಲಿ ಏನು ಅದಕ್ಕೆ ಹೇಳ್ತಾರೆ, ಸಕೃಷ್ಣಾನ್ ಪಾಂಡವಾನ್ ಗೃಹ್ಯ ಯೋಯಮರ್ಥ ಪ್ರವರ್ತತೆ ಪ್ರಾತಿಲೋಮ್ಯಾದಿ ವೈಚಿತ್ರ್ಯಾತ್ ತಮಾಸ್ತೀಕಂ ಪ್ರಚಕ್ಷತೆ ಅಂದ್ರು. ಆಸ್ತಿಕ ಪರ್ವ ಅಂದ್ರೆ ಎಂತ ಅರ್ಥ ಗೊತ್ತೋ? ಸಕೃಷ್ಣಾನ್ ಪಾಂಡವಾನ್ ಗೃಹ್ಯ, ಕೃಷ್ಣನಿಂದ ಕೂಡಿದ, ಕೃಷ್ಣನಿಂದ ಕೂಡಿದ ಕೃಷ್ಣಯ ದ್ರೌಪದ್ಯ ಸಹಿತಾನ್ ಪಾಂಡವಾನ್ ಗೃಹ್ಯ. ಕೃಷ್ಣ ಅಂದ್ರೆ ದ್ರೌಪದಿಯ ಹೆಸರು, ಕೃಷ್ಣ ಅಂತ. ಅವಳಿಂದ ಕೂಡಿದ ಪಾಂಡವರನ್ನ ಮುಖ್ಯ ಭೂಮಿಕೆಯಲ್ಲಿ, ಗೃಹ್ಯ ಅಂದ್ರೆ ಹಿಡಿದು ಅಂದ್ರೆ ಮುಖ್ಯ ಭೂಮಿಕೆಯಲ್ಲಿ ಚಿಂತಿಸಿ, ಯಹ ಅಯಮರ್ಥ ಪ್ರವರ್ತತೆ, ಈ ಶ್ಲೋಕ ಏನು ಹೊರಟಿದೆ ಅದು ಪ್ರಾತಿಲೋಮ್ಯಾದಿ ವೈಚಿತ್ರ್ಯಾತ್. ಪ್ರಾತಿಲೋಮ್ಯ, ಆ ಕಥೆಯನ್ನ ಹಿಂದೆ ಮುಂದೆ ಫ್ಲಾಶ್ ಬ್ಯಾಕ್ ಟೆಕ್ನಿಕ್ಕು, ಈ ತರಹದ ಪ್ರಾತಿಲೋಮ್ಯ, ಆ ಸ್ಟೈಲ್ಗಳನ್ನು ಆಚಾರ್ಯರು ನರೇಷನ್ ಟೆಕ್ನಿಕ್ಕು 7 ರೀತಿಯಾಗಿದೆ ಅಂತ ಮುಂದೆ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಪ್ರಾತಿಲೋಮ್ಯ ಮೊದಲಾದ ಶೈಲಿ ಭೇದದಿಂದ ಏನು ಮೇಲುನೋಟದ ಅರ್ಥ ತೋರುತ್ತೆ
ಅದನ್ನ ಏನಂತ ಕರೀತಾರೆ? ಆಸ್ತಿಕ ಅಂತ ಕರೀತಾರೆ. ಇದೇನ್ರಿ ಇದು? ಗೃಹ್ಯ ಅಂತ ಹೇಳ್ತಾರೆ. ಸಕೃಷ್ಣಾನ್ ಪಾಂಡವಾನ್ ಗೃಹ್ಯ, ಸಂಗೃಹ್ಯ ಅಂತ ಹೇಳ್ಬೇಕಲ್ವಾ? ಸಂಸ್ಕೃತದ ಪ್ರಕಾರ ಗ್ರಹ ಉಪಾದಾನೆ ಅಂತನ್ನುವ ಧಾತುವಿನ ಲೆಪು ಪ್ರತ್ಯಯ ಬಂದ್ರೆ ಅದಕ್ಕೆ ಉಪಸರ್ಗ ಇರಬೇಕು. ಒಂದೋ ಸಂಗೃಹ್ಯ, ಒಂದೋ ವಿಗೃಹ್ಯ, ಒಂದೋ ಪರಿಗೃಹ್ಯ, ಈ ತರಹ ಏನಾರು ಒಂದಿರ್ಬೇಕು. ಏನು ಇಲ್ಲದೆ ಕೇವಲ ಗೃಹ್ಯ ಅಂತ ಆಗಲ್ಲ, ಆಗಲ್ಲ. ಹಾಗೆ ಜೊತೆಗಿರ್ಲೇಬೇಕು. ಎಂಥದ್ದಿದು? ಅದಕ್ಕೆ ಹೇಳ್ತಾರೆ ಅರ್ಚ್ಯದೇವಾನ್ಗತಃ ಅಂತ ವೈಯಾಕರಣರೇ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಏನಾಗಬೇಕು? ಪಾಣಿನಿಯ ವ್ಯಾಕರಣದ ಪ್ರಕಾರ ಸಮರ್ಚ್ಯ, ಪರಿಯರ್ಚ್ಯ, ಲೆವಂತ ಅದು ಕೂಡ. ಆದರೆ ನೀವು ಇದರಲ್ಲೆಲ್ಲ ನೋಡಿದ್ರೆ, ಪುರಾಣದಲ್ಲಿ ಮಹಾಭಾರತದಲ್ಲಿ ಎಲ್ಲ ನೋಡಿದ್ರೆ ಈ ತರಹದ ಪ್ರಯೋಗ ಸಾಕಷ್ಟು. ಗೃಹ್ಯ ಅಂತನೂ ಪ್ರಯೋಗ ಮಾಡ್ತಾರೆ, ಅರ್ಚ್ಯ ಅಂತನೂ ಪ್ರಯೋಗ ಮಾಡ್ತಾರೆ. ಕೆಲವೊಂದು ಕಡೆ ಪ್ರಾರ್ಥ್ಯ ಅಂತ ಪ್ರಯೋಗ ಉಂಟು, ಸಂಪ್ರಾರ್ಥ್ಯ ಅಲ್ಲ, ಪ್ರಾರ್ಥ್ಯ. ಅಲ್ಲಿಯೂ ಕೂಡ ಲೆಪ್ಪು ಪ್ರಯೋಗ, ಲೆಬಂತ, ಸಂಗೃಹ್ಯ ಅಂತ ಬರುತ್ತೆ ನೋಡಿ, ಎಪ್, ಅದು ಲೆಪ್ ಅಂತ, ಅದು ಪ್ರತ್ಯಯದ ಹೆಸರು. ಆ ಲೆಪು ಪ್ರತ್ಯಯ ಏನಿದೆ, ಇದು ಎಲ್ಲಿ ಉಪಸರ್ಗ ಪೂರ್ವಕವಾಗಿ ಬರಬೇಕೋ ಅಲ್ಲಿ ಬರೋದಿಲ್ಲ. ಹಾಗೆ ಕೇವಲ ಹಾಗೆ ಪ್ರಯೋಗ ಮಾಡೋದುಂಟು. ಅದರಿಂದಾಗಿ ಗೃಹ್ಯ ಅನ್ನೋದು ಅಪಾಣಿನೀಯ ಇರಬಹುದು, ಆದರೆ ಅಪಶಬ್ದ ಅಲ್ಲ. ಪಾಣಿನೀಯ ಕಾಲದಲ್ಲಿ ಅದನ್ನು ಬಳಸ್ತಾ ಇರಲಿಲ್ಲ. ಇವಾಗ ಹೇಳಿದ್ರೆ ಒಂಥರ ಆಡ್ ಅಂತ ಆಗುತ್ತೆ, ಅದು ಗೊತ್ತಾಗೋದಿಲ್ಲ. ಇವಾಗ ಹೇಗೆ ಇಂಗ್ಲೀಷಿನಲ್ಲಿ ಅರ್ನೆಸ್ಟ್ಲಿ ಅಂತಂದರೆ ನಮ್ಮನ್ನು ಹಿಂಗೆ ನೋಡ್ತಾರೆ, ಅವ್ರಿಗೆ ಸೀರಿಯಸ್ಲಿ ಅಂತಾನೆ ಅಂದು. ಆರ್ ಯು ಸೀರಿಯಸ್? ಯಸ್ ಯಸ್. ಅಲ್ಲಿ ಸೀರಿಯಸ್ಲಿ ಅಂದ್ರೆ ನಿಜವಾದೇನಂತ? ರೋಗಿಷ್ಠ ಅಂತ ಅರ್ಥ. ಆದರೆ ನಮ್ಗೆ ಅದೇ ಇವತ್ತು ಬಳಕೆ. ಹಾಗೆ ಪಾಣಿನಿ ಕಾಲದಲ್ಲಿ ಏನೇನನ್ನ ಬಳಸ್ತಾ ಇದ್ರು ಅದನ್ನು ಇಟ್ಟುಕೊಂಡು ಏನನ್ನ ಬಳಸಲ್ವೋ ಅದನ್ನು ಬಿಟ್ಟುಕೊಟ್ಟಿರ್ತಾರೆ. ಎಲ್ಲ ಕಡೆ ಅದು ಸಮಾನ, ಯಾವುದೇ ಭಾಷೆಯಲ್ಲಿ. ಇವಾಗ ಶೇಕ್ಸ್ಪಿಯರ್ ಇಂಗ್ಲಿಷಿನಲ್ಲಿ ದೈನ್ ಅಂತ ಒಂದು ಪ್ರಯೋಗ ಇತ್ತು, ನೀನು ಅಂತ ಅನ್ಲಿಕ್ಕೆ. ಯು ಅನ್ನೋದು ಬಹುವಚನ, ದೈನ್ ಅಂತ ಅನ್ನೋದು ಅಥವಾ ದೈ ಅನ್ನೋದು ಏಕವಚನ. ಯಾರು ಪ್ರಯೋಗ ಮಾಡ್ತಾರೆ? ಯಾರು ಪ್ರಯೋಗ ಮಾಡೋದು? ಹಾಗೆ ಡುಯೆಸ್ಟ್ ಅಂತ ಯಾರು ಏಕವಚನ ಮಾಡಬೇಕಾದ್ರೆ ಎಷ್ಟಂತನ್ನೋ ಪ್ರತ್ಯಯ ಅಂತೆ ಯಾರು ಪ್ರಯೋಗ ಮಾಡ್ತಾರೆ? ರನ್ನನ್ ಮಾರ್ಟಿನಲ್ಲಿ ಇಲ್ವೇ ಇಲ್ಲ ಅಲ್ಲ, ಅಲ್ಲಿಗೆ ಮುಂದೆ ಬಂದ್ಬಿಟ್ಟಿದೆ ವ್ಯಾಕರಣ ಅವ್ರದ್ದು, ಅದು ಬೇರೆ ಹೇಳಿದ್ದು. ಟಕಾರ ಇದ್ದಲ್ಲಿ ತೆಗೆದುಬಿಟ್ಟು ಸುಲಭವಾಗಲಿಕ್ಕೆ ಫ್ರೆಂಚರ ತರಹ ದೌ, ಸಾರಿ ದೈ ಅಲ್ಲ, ಮಂಜುನಾಥನ ಕರೆಕ್ಷನ್, ಕರೆಕ್ಟ್. ಅಲ್ಲಿ ಎಷ್ಟೋ ಆ ತರಹದ ಟಕಾರ ಎಲ್ಲೆಲ್ಲಿರುತ್ತೆ ಅದು ಉಚ್ಚಾರಣೆಗೆ ಕಷ್ಟ ಅಂತ ಹೇಳಿ ವಾಂಟ್ ಅಂತ ಇದ್ದದನ್ನು ವಾನ್ನ ಅಂತಾರೆ. ಅದು ಹಂಗ ಬಂದ್ಬಿಟ್ಟಿರುತ್ತೆ. ಅದೇ ಅದು ಎಲ್ಲೆಲ್ಲ ಹೋಗ್ತಾ ಇರುತ್ತೆ. ಆದ್ರೆ ನಾವು ಹಳೆಯದನ್ನ ನಿರಾಕರಣೆ ಮಾಡ್ಲಿಕ್ಕೆ ಆಗಲ್ಲ. ಇದು ತಪ್ಪು ಅಂತ ಅನ್ಲಿಕ್ಕೆ ಆಗಲ್ಲ. ಇಲ್ಲಿ ನೋಡ್ಕೊಂಡು ವ್ಯಾಕರಣದ ಕೆಲವೊಮ್ಮೆ ಹಾಗಾಗತ್ತೆ. ಹಾಗಾದ್ರೆ ವ್ಯಾಕರಣ ಬೇಡವಾ? ಬೇಕು. ಯಾಕೆ ಬೇಕು? ಭಾಷೆಯ ರಕ್ಷಣೆಗೆ ಬೇಕು. ಹೇಗೆ ಭಾಷೆಯ ರಕ್ಷಣೆ ಆಗತ್ತೆ? ಹೇಗೆ ರಕ್ಷಣೆ ಆಗತ್ತೆ ಅಂತಂದ್ರೆ, ಸಾವಿರಾರು ವರ್ಷ ಕಳೆದ್ರೂ ಕೂಡ ನೀವು ಆ ಭಾಷೆನ ಅರ್ಥ ಮಾಡ್ಕೊಳ್ಬಹುದು, ವ್ಯಾಕರಣದ ಕಟ್ಟುಪಾಡಿದ್ರೆ. ಇಲ್ಲದಿದ್ದರೆ ನಿರಂತರ ಬದಲಾವಣೆ ಆಗಿ 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 100 ವರ್ಷ 150 ವರ್ಷ ಹಿಂದಿನದ್ದು ನಮ್ಗೆ ಅರ್ಥ ಆಗಲ್ಲ. ಎಲ್ಲಿ ಕಾಂಟರ್ಬರಿ ಸ್ಟೋರೀಸ್ ಹೇಳಿ ನೋಡುವ, ಕಷ್ಟ ಆಗತ್ತೆ. ಆದ್ದರಿಂದ ನಾವು ಗೃಹ್ಯ ಅಂತನ್ನೋದು ಅಪಾಣಿನೀಯ ಆಗಿರಬಹುದು, ಆದರೆ ಪಾಣಿನೀಯ ಅಪಶಬ್ದ ಅಲ್ಲ. ಪ್ರಾತಿಲೋಮ್ಯಾದಿ ವೈಚಿತ್ರ್ಯ. ಅದರಿಂದಾಗಿ ಆಸ್ತಿಕರು ಅಂತಂದ್ರೆ ಪಾಂಡವರು ವೇದವನ್ನು ನಂಬಿ ದೇವರನ್ನು ನಂಬಿ ತಮ್ಮ ಜೀವನವನ್ನ ಕಟ್ಟಿಕೊಂಡವರು, ದೇವರ ಆಸರೆಯ ಹಿನ್ನೆಲೆಯಲ್ಲಿ ಕಷ್ಟ ನಷ್ಟಗಳನ್ನು, ಜೀವನದ ಕಠೋರವಾದ ಪರೀಕ್ಷೆಗೆ ಒಳಗಾದವರು, ಕಷ್ಟ ನಷ್ಟಗಳನ್ನು ಎದುರಿಸಿದವರು, ಅವರು ಆಸ್ತಿಕರು. ಅಂತಹವರೇ
ಆದಿ ಪ್ರಧಾನ ಯಾವ ಕಥೆಗೋ ಅದು ಆಸ್ತಿಕ ಆದಿ. ಆಸ್ತಿಕ ಆದಿ ಅಂದ್ರೆ ಪ್ರಧಾನ ಅಂತ, ಆಸ್ತಿಕಾದಿ ಅಂತ ಅರ್ಥ. ಅದರಿಂದಾಗಿ ಆಸ್ತಿಕಾದಿ ಅಂತಂದ್ರೆ ಪಾಂಡವರನ್ನ ಪ್ರಧಾನವಾಗಿ ಸ್ವೀಕರಿಸಿ ಹೊರಟದ್ದು. ಧರ್ಮೋ ಭಕ್ತ್ಯಾದಿ ದಶಕಃ ಶ್ರುತಾದಿಶೀಲವೈನಯೌ ಸಬ್ರಹ್ಮಕಾಸ್ತುತೆ ಯತ್ರ ಮನ್ವಾದಿಂ ತಂ ವಿದುರ್ಬುಧಾಃ. ಇನ್ನು ಕೆಲವರು ಮಹಾಭಾರತವನ್ನು ನೋಡುವ ಬಗೆ ಹೇಗೆ? ಮನ್ವಾದಿ ಅಂತ ಮಹಾಭಾರತವನ್ನು ನೋಡ್ತಾರೆ. ಅದು ನೋಡಿ, ಒಂದು ಒಳ್ಳೆಯ ಕಾವ್ಯ. ಒಂದು ಹಾಗುಂಟು ಸಂಸ್ಕೃತದಲ್ಲಿ, ಕವಿ ಕರೋತಿ ಕಾವ್ಯಾನಿ ರಸಂ ಜಾನಂತಿ ಪಂಡಿತಾಹ. ಕವಿ ಕೊಟ್ಬಿಡೋದಷ್ಟೇ ಕೆಲಸ, ಅದರ ಏನೇನು ಅರ್ಥಗಳಿರುತ್ತೆ ಅದನ್ನ ಅವರು ಕಂಡುಕೊಳ್ತಾರೆ, ವಿದ್ವಾಂಸರು ಕಂಡುಕೊಳ್ತಾರೆ ಅಂತ. ಅಂದ್ರೆ ಒಬ್ಬ ಒಳ್ಳೆ ಹೊಳೆದದ್ದು ಅಂತ ಆದರೆ ಅದಕ್ಕೆ ಅಷ್ಟೊಂದು ಡೈಮೆನ್ಷನ್ಸ್ ಇರುತ್ತೆ, ಅಷ್ಟೊಂದು ಡೈಮೆನ್ಷನ್ಸ್ ಇರುತ್ತೆ. ಎಷ್ಟೂ ಸರಳವಾಗಿದ್ದು ಎಷ್ಟೂ ಆಳವಾಗಿರುವಂತೆ ಅದು ಹೊಳೆದಿರಬೇಕು. ಆದ್ದರಿಂದಾಗಿ ಧರ್ಮೋ ಭಕ್ತ್ಯಾದಿ ದಶಕಃ ಮನ್ವಾದಿ. ಮನು ಅಂತಂದ್ರೆ ಏನು? ಮನು ಅಂತಂದ್ರೆ ಮನನಕ್ಕೆ ಕಾರಣವಾದವುಗಳು, ಮನು ಅಂತ. ಮನ್ವಾದಿ ಇವರೆಲ್ಲರೂ ಮನುಗಳು. ಯಾವುದು? ಮನನೀಯವಾದ ವೇದವು ಮನು, ವೇದವೇದ್ಯನಾದ ನಾರಾಯಣನು ಮನು. ಎಲ್ಲರೂ ಮನುಗಳು. ಅವರೇ ವಿಷಯವೆಂದು, ಅದೇ ವಿಷಯವೆಂದು ಎಲ್ಲಿ ಸ್ವೀಕರಿಸಲ್ಪಡ್ತದೋ ಅದು ಮನ್ವಾದಿ. ಅದನ್ನು ಹೇಳ್ತಾರೆ. ಮೌಲ್ಯಗಳು ಯಾವುದು? ಧರ್ಮ. ಧರ್ಮರಾಜ ಏನಿದ್ದಾನೆ ಅವನು ಧರ್ಮದ ಪ್ರತಿನಿಧಿ. ಭಕ್ತ್ಯಾದಿ ದಶಕಃ, ಭಕ್ತಿ ಮೊದಲಾದ 10 ಗುಣಗಳು, ಅದನ್ನು ಮುಂದೆ ಭಕ್ತಿರ್ಜ್ಞಾನಂ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಅದಕ್ಕಾಗಲ್ಲ ಹೇಳ್ತೇನೆ. ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂ ಚೈವ ವೃಕೋದರ ಇತಿ ಸ್ಮೃತಃ. ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ, ಈ 10 ಗುಣಗಳು ಏನಿದೆ ಅದರ ಪ್ರತಿನಿಧಿ ಭೀಮಸೇನ. ಅದೇ ಭಕ್ತ್ಯಾದಿ ದಶಕಃ ಅಂತ ಇಲ್ಲಿ ಹೇಳಿದ್ದದೆ. ಇನ್ನು ಶ್ರುತಾದಿ, ಶ್ರವಣ ಮನನ ನಿಧಿಧ್ಯಾಸನ. ಶೀಲ ಅಂದರೆ ಒಳ್ಳೆ ಕ್ಯಾರೆಕ್ಟರ್, ವಿನಯ. ಶೀಲ ಮತ್ತು ವಿನಯಗಳಿಗೆ ನಕುಲ ಸಹದೇವರು. ಇದನ್ನೆಲ್ಲವನ್ನ ಹೊಂದಿರುವವರು ಸಬ್ರಹ್ಮಕಾಸ್ತುತೆ ಯತ್ರ ಮನ್ವಾದಿಂತಂ ವಿದುರ್ಬುಧಾ. ಬ್ರಹ್ಮದೇವರೇ ಮೊದಲಾದವರು ಇವರೆಲ್ಲ ಮನುಗಳು, ಜ್ಞಾನಿಗಳು. ಇದನ್ನೆಲ್ಲ ಹೊಂದಿದ್ದಾರೆ. ಈ ಎಲ್ಲ ಗುಣಗಳ ಪ್ರತಿನಿಧಿಗಳು, ಈ ಎಲ್ಲ ಗುಣಗಳ ಸಾಗರರು. ಅದರಿಂದಾಗಿ ದೇವರಿಗೆ ಪ್ರಿಯರಾದವರು, ಜ್ಞಾನಿಗಳಿಗೆ ಪ್ರಿಯರಾದವರು ಇವರೆಲ್ಲ ಮನುಗಳೇ. ಮನು ಅಂತನ್ನೋದು ಮನನೀಯತ್ವಾದ್ ಮನು, ಜ್ಞಾನಿಗಳಾದ್ದರಿಂದಾಗಿ ಮನು, ಎಲ್ಲವೂ ಮನುಗಳೇ. ಅವರೇ ವಿಷಯವಾಗಿ ಮಹಾಭಾರತದ ವಿಷಯ ಎಂದು ಸ್ವೀಕೃತರಾಗಿದ್ದಾರೆ. ಮಹಾಭಾರತದ ಮುಖ್ಯ ಉದ್ದೇಶ ಏನು ಅಂದರೆ ಮನುಷ್ಯನನ್ನ ಒಳ್ಳೆ ಸ್ವಭಾವವುಳ್ಳವನನ್ನಾಗಿ ಮಾಡೋದು ಮಹಾಭಾರತದ ಗುರಿ ಅಂತ ಸ್ವೀಕಾರ ಮಾಡ್ತಾರೆ. ಇದೆಲ್ಲ ಮೌಲ್ಯ ಆಗೋಗುತ್ತೆ. ಅದು ಹೇಗೆ ಅಂತ ಹೇಳಿ ಮುಂದೆ ನೋಡೋಣ. ಅಂದರೆ ಈ ನೆಕ್ಸ್ಟ್ ಉಪರಿಚರಾದಿ ಆದ ಕೂಡಲೇ ಬರುತ್ತೆ. ನಾರಾಯಣಸ್ಯ ನಾಮಾನಿ ಸರ್ವಾಣಿ ವಚನಾನಿತು. ಮತ್ತೆ ಉಪರಿಚರಾದಿ ಎಲ್ಲವೂ ನಾರಾಯಣನ ನಾಮ. ತತ್ಸಾಮರ್ಥ್ಯಾಭಿಧಾಯಿನಿ. ನಾಮ ಅಂದರೆ ಮಾ ಅಂದರೆ ಜ್ಞಾನ, ಅಮ ಅಂದರೆ ಅಜ್ಞಾನ. ಅಜ್ಞಾನವನ್ನು ಹೋಗಲಾಡಿಸುವಂಥದ್ದು ನಾಮ. ಅಂದರೆ ದೇವರ ಗುಣಸ್ವಭಾವ ಪರಿಚಯ ಮಾಡುತ್ತದೆ. ನಾರಾಯಣಸ್ಯ ನಾಮಾನಿ ತರವಾಣಿ ವಚನಾನಿತು
ತತ್ಸಾಮರ್ಥ್ಯಾಭಿಧಾಯಿನಿ, ಅವನ ಸಾಮರ್ಥ್ಯವನ್ನು ಹೇಳುತ್ತವೆ ಎಲ್ಲ ನಾಮಗಳು. ಅಂದರೆ ಆ ನಾಮಗಳು ಮೇಲ್ಗಡೆ ಇರ್ತವೆ ಅಂತ ಅರ್ಥ. ಅದೇ 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 ಎಲ್ಲವೂ ಮೇಲ್ಗಡೆ ಹೋಗಬೇಕು ಅಂತಂದ್ರೆ ಯಾವುದೇ ಭಾಷೆ, ಯಾವುದೇ ಭಾವ, ಯಾವುದೇ ಅವಸ್ಥೆ ಮೇಲ್ಗಡೆ ಹೋಗಬೇಕು ಅಂದರೆ ಅದು ಭಗವತ್ ಪರ ಆಗಬೇಕು. ಅದಕ್ಕಾಗಿ ಉಪರಿಚರ, ಮೇಲ್ಗಡೆ ತಿರುಗುವ ಭಗವಂತ ಅವನೇ ಆದಿ ವಿಷಯತ್ವೇನ ಆದೀಯತೆ, ಅವನೇ ಈ ಮಹಾಭಾರತದ ವಿಷಯ ಅಂತ ಸ್ವೀಕಾರ ಮಾಡ್ತಾರೆ. ಅದು ಉಪರಿಚರಾದಿ. ತಮ್ ಔಪರಿಚರಂ ವಿದು. ಇಷ್ಟು ಹೇಳಿ ಮತ್ತು ವಾಪಸ್ ಹೋಗ್ತಾರೆ. ಧರ್ಮೋ ಭಕ್ತಿಯಾದಿ ದಶಕಃ ಅಂತಂದ್ರಲ್ಲ, ಅದು ಹೇಳುವಾಗ ಸಹಜವಾಗಿ ಆ ಥರ ಹೇಳ್ತಾರೆ. ಇವಾಗ ವೇದವ್ಯಾಸರು ಹೇಳುವಾಗೂ ಅದೇ ಆ ಥರನೇ ಕಲ್ಪನೆ ಮಾಡಬೇಕು. ಇವಾಗ ನಾವು ಕಥೆ ಹೇಳಬೇಕಾದ್ರೆ ಕ್ರಮಬದ್ಧವಾಗಿ ಏನು ಹೇಳಲ್ಲ. ನಿಮ್ಮ ಕತೆ ಹೇಳಿ, ನಿಮಗೆ ಎಷ್ಟು ವರ್ಷ ಕತೆ ಹೇಳಿ ಅಂತಂದರೆ ಅವನಿಗೆ 16 ವರ್ಷ ಆಗಿರಲಿ, ಮೊದಲು 8ನೇ ವರ್ಷದ್ದು ಹೇಳ್ತಾನೆ, ಆಮೇಲೆ 10ನೇ ವರ್ಷದ್ದು ಹೇಳ್ತಾನೆ, ಆಮೇಲೆ 1ರದ್ದು ಹೇಳ್ತಾನೆ. ಹಾಗೆ ಒಬ್ಬನೊಡನೆ ಮಾತನಾಡ್ತಾ ಇರುವಾಗ ನರೇಶನ್ ಹಾಗೆ ಬರುತ್ತೆ. ಕಾಲವನ್ನು ಹೊಂದಿಕೊಂಡೇ ಏನಿರಲ್ಲ, ಕ್ರೊನಾಲಜಿಕಲ್ ಆರ್ಡರ್ ಆಗಿರಲ್ಲ. ನಾವು ಅದನ್ನು ಬೇರೆ ಬೇರೆ ಗಮಕಗಳಿಂದ ಸ್ವೀಕಾರ ಮಾಡಬೇಕು. ಹೇಗೆ ಏನು ಅಂತ ಕ್ರಮಬದ್ಧವಾಗಿ ಹಂಗೆ ಬರೀಲಿಕ್ಕಾಗಲ್ಲ. ಈಗ ಪೇಜಾವರ ಸ್ವಾಮಿಗಳು ಯಾಕೆ ಆ ತರಹದ ಕಾಳಜಿ ಅವರಿಗೆ ದಲಿತರ ಬಗ್ಗೆ? ಚಿಕ್ಕಂದಿನಲ್ಲಿ ಅವರು ಬಾವಿಗೆ ಬಿದ್ದಿದ್ರು, 5 ವರ್ಷದ ಹುಡುಗ. ಆಗ ಒಬ್ಬ ಅಲ್ಲಿ ಮೇಲ್ಗಡೆ ಕೂತವನು ಯಾರಾದರೂ ಹಾರಿ ಎತ್ತಿ, ಯಾರಾದರೂ ಹಾರಿ ಎತ್ತಿ, ಯಾರಾದರೂ ಹಾರಿ ಎತ್ತಿ ಅಂತ ಕೂಗ್ತಾ ಇದ್ದ. ಅವರು ಚಿಕ್ಕಪ್ಪ ಬಂದು ಅವರನ್ನ ಮೇಲ್ಗಡೆ ಎತ್ತಿದ್ರು. ಆ ಚಿಕ್ಕ ಹುಡುಗನಿಗೆ ಸಂದೇಹ ಬಂತು. ತಾಯಿನ ಕೇಳ್ದ, ಯಾಕೆ ಅವನು ಹಾರಲಿಲ್ಲ? ಈಜು ಬರಲ್ವಾ? ಇಲ್ಲ ಈಜು ಬರುತ್ತೆ, ಮತ್ತೆ ಯಾಕೆ ಹಾರಲಿಲ್ಲ? ಅವನು ನಮ್ಮನ್ನು ಮುಟ್ಟಬಾರದು ಅಷ್ಟೆ. ಆಮೇಲೆ ಅವರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವರೆಲ್ಲ ಇದ್ದಾರೆ, ಚೋಮ, ಚನಿಯ, ಗುರವ, ಇವರೆಲ್ಲ ಮಠದೊಳಗಡೆ ಬರ್ತಾ ಇಲ್ಲ. ಇನ್ಯಾರೋ ಬೇರೆಯವರು ಬಂದು ಗೇಣಿದಾರರು ಎಲ್ಲರೂ ಇದ್ರು, ಮೂಲ ಗೇಣಿದಾರರು, ಚಾಲ ಗೇಣಿದಾರರು ಎಲ್ಲರೂ ಇದ್ರು. ಅವರು ಬಂದು ನೋಡ್ಕೊಂಡು ಹೋಗ್ತಾರೆ. ಅವ್ರು ಯಾಕೆ ನಮ್ಮ ಒಳಗಡೆ ಬರಬಾರದು ಶುರು ಆಯ್ತು ಅವರಿಗೆ. ಅದು ಹೆಮ್ಮರವಾಗಿ ಬೆಳೀತು. ಅದು ನಮ್ಗೆ ಗೊತ್ತಾಗಿದ್ದು ಯಾವಾಗ? ಅವರು ಶುರು ಮಾಡಿದಾಗ ಗೊತ್ತಾಯ್ತು ಯಾಕೆ ಹೀಗೆ ಅಂತ. ಇನ್ಯಾವತ್ತೋ ಕ್ವಶನ್ ಮಾಡಿದಾಗ ಗೊತ್ತಾಯ್ತು. ಅವರ 70ನೇ ವಯಸ್ಸಿನಲ್ಲಿ ಗೊತ್ತಾಗಿದ್ದು, ಅದು ನಡೆದದ್ದು 5ನೇ ವಯಸ್ಸಿನಲ್ಲಿ. ಈ ತರಹ ಹೇಳಬೇಕಾದ್ರೆ ಕ್ರಮೇಣವಾಗಿ ಗೊತ್ತಾಗ್ತಾ ಹೋಗಲ್ಲ ನಮಗೆ. ನಾವು ಅವರ ಈ ವಯಸ್ಸಿನಲ್ಲಿ ಅಂತ ಹೇಳ್ಕೊಳ್ಬೇಕು. ಅದರಿಂದಾಗಿ ಎಲ್ಲ ಕಡೆಯೂ ಅಷ್ಟೇ ನರೇಶನ್ ಸಹಜವಾಗಿರುವಾಗ ಇಸ್ವಿಗಳ ಲೆಕ್ಕ ಬರಲ್ಲ ಅಲ್ಲಿ. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಇಸ್ವಿ ಅಂತನ್ನೋದು ಯಾವ ಕಾಲ ಅಂತ ಹೇಳುತ್ತೆ, ಆದರೆ ಆ ಕಾಲದ ಪರಿಮಾಣವೇ ಬದಲಾಗ್ತಾ ಹೋಗ್ಬಿಡುತ್ತೆ. ಇವಾಗ ಈ ನಾವು ಉಪಯೋಗಿಸ್ತಾ ಇರೋ ಡೇಟು ಉಳಿಯುತ್ತೆ ಅಂತ ಯಾವ ನಂಬಿಕೆ? ಎಷ್ಟೋ ಲಕ್ಷ ವರ್ಷಗಳು ಹೋದ ಮೇಲೆ ಯಾವುದು ಉಳಿಯಲ್ಲ. ಮತ್ತೆ ಈ ಎಲ್ಲ ಕುರುಹುಗಳು ನಾಶ ಆಗಿ ಹೋಗುತ್ತೆ. ನಾನು ಮುಂಬೈಗೆ ಹೋಗಿದ್ದೆ ಅಂತ 1 ಲಕ್ಷ ವರ್ಷ ಆದಮೇಲೆ ಮುಂಬೈ ಅನ್ನೋ ಒಂದು ಊರಿರುತ್ತೆ ಅಂತ ನೀವು ನಂಬ್ತೀರಾ? ನಾನು ಮುಂಬೈಗೆ ಹೋಗಿದ್ದೆ ಅಂತ ಹೇಳಿದ್ರೆ ಯಾವುದೋ ಏನೋ ಅಂತಾನೆ ಅಂದ್ಕೊಳ್ಳೋದು. ನಮಗೆ ಕಾಲದ ಪರಿಮಿತಿ ಗೊತ್ತಿಲ್ಲ. ನಾವು ಈ ಇತಿಹಾಸವನ್ನ 200 ವರ್ಷದಿಂದ ಗ್ರಹಿಸಿ ಈ ಥರದ್ದು ಅಲ್ಲಿರ್ಬೇಕಿತ್ತು ಅಂತ ನಮ್ಮ ಚಿಂತನೆಗಳು ಬೇಕಿಲ್ಲ. ಬಹಳ ದೊಡ್ಡ ಮಟ್ಟದಲ್ಲಿ ಕಾಲದ ಅಗಾಧವಾದ ನಡೆಯನ್ನು ನೋಡ್ಕೊಳ್ತಾ ಇದ್ರೆ ಮೌಲ್ಯ ಉಳಿಯಬಹುದು. ವ್ಯಕ್ತಿತ್ವ ಚೆನ್ನಾಗಿದ್ರೆ ನಾವು ಸ್ವೀಕಾರ ಮಾಡ್ಬೋದು ಅಷ್ಟೇ. ಇಲ್ಲ ಅಂದರೆ ಪೇಪರ್ ಯಾಕೆ ಇತಿಹಾಸ ಆಗಲ್ಲ? ಪೇಪರ್ ಯಾಕೆ ಉಳಿಯೋದಿಲ್ಲ? ಇವತ್ತಿಗೆ ಆ ಡೇಟ್ ಹಾಕಿರ್ತಾರೆ, ಅವತ್ತಿಗೆ ಮಾತ್ರ ಅದು ಹಿಂದಿನ ದಿವಸದ್ದು ಹೇಳಿರುತ್ತೆ. ಅಡಿಗರು ಹೇಳಿಲ್ವೇ, ವರ್ತಮಾನ ಪತ್ರಿಕೆ ತುಂಬ ಭೂತದ್ದೇ ಸುದ್ದಿ ಅಂತ. ಅದರಿಂದಾಗಿ ಅದು ಭೂತ. ಆಮೇಲೆ ಇನ್ನೂ ಮುಂದೆ ಬಂದಾಗ ಅದು ಹೋಯ್ತು. ಯಾಕೆ ಉಳಿಯಲ್ಲ? ಸಾರ್ವಕಾಲಿಕ ಮೌಲ್ಯ ಕಡಿಮೆ ಇರುತ್ತಲ್ಲ, ಯಾವುದು ಇರೋದೇ ಇಲ್ಲ. ಇದ್ದದ್ದು ಗೊತ್ತಾಗಿರುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಮೌಲ್ಯವನ್ನು ಸ್ವೀಕಾರ ಮಾಡೋದು ಇತಿಹಾಸ ಅಂತ. ಮಹಾಭಾರತ, ರಾಮಾಯಣ ಅದು ಉಳಿದಿರೋದು.
ಅದು ಹೇಳುವ ಪ್ರದೇಶಗಳು ಈಗ ಇಲ್ಲದೆ ಇರಬಹುದು, ಅದು ಹೇಳುವ ಡೇಟ್ಗಳು ಹೊಂದಾಣಿಕೆ ಆಗದೇ ಇರಬಹುದು. ಈ ಏಕಾದಶಿಯೇ ಗೀತೆ ಹೇಳಿದ್ದು ಅನ್ಲಿಕ್ಕೆ ನಮಗೆ ಪ್ರೂಫ್ ಇಲ್ಲ, ಒಟ್ಟು ಗೀತೆಯ ನೆನಪು ಅಷ್ಟೇ. ಬೇಕಾಗೂ ಇಲ್ಲ, ಈ ಡೇಟ್ ತಗೊಂಡು ಏನು ಮಾಡೋದು? ಅದರಿಂದಾಗಿ ಇದನ್ನ ಮೌಲ್ಯದ ರೀತಿಯಲ್ಲೇ ನಾವು ತಗೊಳ್ಬೇಕು, ಅದನ್ನು ಹೇಳೋದು. ಸರಿ, ಯಾರ್ಯಾರು ಯಾವ್ಯಾವ ಮೌಲ್ಯ ಮೊದಲು ಹೇಳಿದ್ರು. ಭಕ್ತ್ಯಾದಿ ದಶಕ ಅನ್ನೋದು ವಿವರಿಸಿದ್ರು. ಭಕ್ತಿ ಜ್ಞಾನಂ ಸವೈರಾಗ್ಯಂ ಅಂತ. ಏತದ್ ದಶಾತ್ಮಕೋ ವಾಯು. ಈ 10 ಗುಣಗಳು ಏನಿದೆ, ಆ 10 ಗುಣಗಳ ಪ್ರತಿನಿಧಿ ಮುಖ್ಯ ಪ್ರಾಣ. ತಸ್ಮಾತ್ ಭೀಮಸ್ತದಾತ್ಮಕ. ಅದರಿಂದಾಗಿ ಭೀಮನ ಪಾತ್ರವನ್ನು ಚಿಂತನೆ ಮಾಡುವಾಗ ಈ ಮೌಲ್ಯಗಳ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಬೇಕು. ಸರ್ವವಿದ್ಯಾ ದ್ರೌಪದೀತು ಯಸ್ಮಾತ್ ಸೈವ ಸರಸ್ವತಿ. ಎಲ್ಲ ವಿದ್ಯೆಯ ಅಭಿಮಾನಿ ದ್ರೌಪದಿ. ಅಂದರೆ ವೇದ ವಿದ್ಯೆ ಯಾರಿಗೆ ಒಲೆಯುತ್ತೆ ಅಂದರೆ ಧರ್ಮ, ಭಕ್ತಿ ಮೊದಲಾದ 10 ಗುಣ, ಶ್ರವಣ ಮನನ ನಿಧಿಧ್ಯಾಸನ. ಯಾರಿಗೆ ಶೀಲ, ಯಾರಿಗೆ ವಿನಯ ಇರುತ್ತೋ ಅವರ ಹೆಂಡತಿಯಾಗಿ ಅವಳಿದ್ದಾಳೆ. ಅಂದರೆ ವೇದ ವಿದ್ಯೆ ಯಾರಿಗೆ ಒಲೆಯುತ್ತೆ ಅಂದರೆ ಈ ಗುಣಗಳು ಇರಬೇಕು. ಆಯ್ತಾ? ಇನ್ನು ದ್ರೌಪದಿ ಪದೇ ಪದೇ ರಕ್ಷಿತಳಾಗೋದು ಭೀಮನಿಂದ. ಭಕ್ತಿ ಅನ್ನೋದು ವಿದ್ಯೆಯನ್ನು ರಕ್ಷಣೆ ಮಾಡುತ್ತೆ. ಕೇವಲ ಶ್ರವಣ ಮನನ ನಿಧಿಧ್ಯಾಸನವೂ ಅಲ್ಲ, ಧರ್ಮವೂ ಅಲ್ಲ. ದುರ್ಯೋಧನನನ್ನು ಎದುರಿಸಿ ನಿಂತದ್ದು ಭೀಮ. ಅಂದ್ರೆ ಭಕ್ತಿ ಅಂತನ್ನೋದು ಕಲಿಯನ್ನು ಎದುರಿಸುತ್ತೆ, ಕೇವಲ ಧರ್ಮ ಅಲ್ಲ, ಕೇವಲ ಭಕ್ತಿಯಾದಿಗಳಲ್ಲ, ಕೇವಲ ಶ್ರವಣ ಮನನ ನಿಧಿಧ್ಯಾಸನ ಅಲ್ಲ, ಕೇವಲ ಶೀಲ ಅಲ್ಲ, ಕೇವಲ ವಿನಯ ಅಲ್ಲ. ಅದು ಅವ್ರ ಕಡೆ ಕೊಟ್ಟೋಗ್ಬೋದು. ಭಕ್ತಿ ಅನ್ನೋದೊಂದು ಗಟ್ಟಿಯಾಗಿದ್ರೆ ಅದಕ್ಕೆ ಪೋಷಕವಾಗಿ ಇವೆಲ್ಲ ಇರುತ್ತೆ. ಇಲ್ಲ ಅಂದ್ರೆ ಅವನಿಗೂ ಪೋಷಕ ಆಗಬಹುದು. ಎಷ್ಟು ಅರ್ಥಗಳು ಹೊರಡುತ್ತೆ ಇದರಿಂದ ಅಂತಂದ್ರೆ ಸಾಧ್ಯವೇ ಇಲ್ಲ. ಒಂದು ಮಹಾಪ್ರವಾಹ ಮನಸ್ಸಿನಲ್ಲಿ ಸಂಚಾರ ಮಾಡುತ್ತೆ. ನೋಡಿ, ಕರ್ಣ ಮತ್ತೆ ಅರ್ಜುನ ಇಬ್ಬರದು ಹೋರಾಟದ್ದು ಒಂದು ಕೆಲವು ದಿವಸಗಳ ಹಿಂದೆ ಅದನ್ನು ನಾವು ನೋಡಿದ್ವಿ. ಕರ್ಣ ಸೂರ್ಯ, ಕಣ್ಣಿಗೆ ಅಭಿಮಾನಿ. ಕಣ್ಣಿಗೆ ಕಂಡದ್ದು ಮತ್ತೆ ಶಾಸ್ತ್ರ ಹೇಳಿದ್ದು ವಿರುದ್ಧವಾಗಿದ್ರೆ, ಆ ಕಣ್ಣು ಅಜ್ಞಾನಕ್ಕೆ ವಶವಾಗಿದ್ರೆ, ಅಂದ್ರೆ ಕಲಿ ಅಜ್ಞಾನಾದಿ ಸ್ವರೂಪಸ್ತು ಕಲಿ ದುರ್ಯೋಧನ ಸ್ಮೃತಃ. ಅಜ್ಞಾನಕ್ಕೆ ವಶವಾಗಿ ಇರುತ್ತೆ ಕಣ್ಣು. ಕಣ್ಣು ಕಂಡದ್ದು ಮತ್ತೆ ಶಾಸ್ತ್ರ ಹೇಳಿದ್ದು ಎರಡಕ್ಕೂ ವಿರುದ್ಧವಾಗಿ ಜಗಳ ನಡೀತಾ ಇರುತ್ತೆ. ಅದು ಹಿನ್ನೆಲೆಯಾಗಿ ಭೀಮ ಬೇಕು, ಭಕ್ತಿ ಇರಬೇಕು. ಅವನು ಅದನ್ನು ಹೇಳೋದು. ಭೀಮಸೇನ ಅದೇಯೋ ಹಿ ಅರ್ಜುನ ಸಂಖ್ಯೆ ಪೃಷ್ಠಗೋಪೆ ವೃಕೋದರೆ. ಎಷ್ಟು ಇದಾಗತ್ತೆ. ವಿದ್ಯೆ ಇವರು ಬರುತ್ತೆ, ಅವ್ರು ಬರಲ್ಲ. ಅಜ್ಞಾನ ಮೊದಲಾದವುಗಳಿದ್ರೆ ವಿದ್ಯೆ ಬರಲ್ಲ. ಧರ್ಮ ಭಕ್ತಿ ಮೊದಲಾದವುಗಳಿದ್ರೆ ವಿದ್ಯೆ ಬರುತ್ತೆ. ಸರಿ, ಆ 5 ಜನರಲ್ಲಿ ಮೊದಲು ಆರಿಸಿಕೊಂಡದ್ದು, ಮೊದಲು ಮಾಲೆ ಹಾಕಿದ್ದ ಅರ್ಜುನನಿಗೆ. ಹೌದು, ಮೊದಲು ಶ್ರವಣ ಮನನ ನಿಧಿಧ್ಯಾಸನ ಶುರು ಮಾಡು, ಆಮೇಲೆ ಉಳಿದದ್ದೆಲ್ಲ ಬರುತ್ತೆ. ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತಂದ್ರೆ ಇದು. ನೀವು ಒಳಗಡೆ ಹೊರಗಡೆ ಏನು ಬೇಕಾದರೂ ಆಯಾಮವನ್ನು ತೆಗೆದುಕೊಳ್ಳಬಹುದು. ಅದಕ್ಕೆ ಬೀಗದ ಕೈ ಕೊಟ್ಟು ಹೋಗಿದ್ದಾರೆ ಆಚಾರ್ಯರು. ಅಜ್ಞಾನಾದಿ ಸ್ವರೂಪಸ್ತು ಕಲಿರ್ ದುರ್ಯೋಧನ ಸ್ಮೃತಃ ವಿಪರೀತಂತು ಯಜ್ಞಾನಂ ದುಶ್ಯಾಸನ ಇತೀರಿತ. ಅಜ್ಞಾನ ಮೊದಲಾದ ಎಲ್ಲ ದೋಷಗಳನ್ನು ಪ್ರತಿನಿಧಿಸುವ ದುರ್ಯೋಧನ. ವಿಪರೀತಂತು ಯಜ್ಞಾನಂ, ವಿಪರೀತ ಜ್ಞಾನ ದುರ್ಯೋಧನ. ದುಶ್ಯಾಸನ. ದುಶ್ಯಾಸನ ಅವನು ಯಾವಾಗ ಆಡಳಿತ ನಡೆಸೋದು, ದುರಾಡಳಿತ ಯಾವಾಗ ನಡೆಸೋದು, ವಿಪರೀತ ಜ್ಞಾನ ಇದ್ದಾಗ. ವಿಪರೀತ ಆಡಳಿತ ಹೇಗಿರುತ್ತೆ ಅನ್ನೋದಕ್ಕೆ ನೋಡ್ರಿ, ನೇಕೆಡ್ ಸುಲ್ತಾನ್, ನೇಕೆಡ್ ಮೊಘಲ್ಸ್ ಓದಿ ಪುಸ್ತಕವನ್ನ, ಪಾಡ್ಯದಲ್ಲಿ ಓದಿ. ಆಯ್ತಾ? ಪಾಡ್ಯ ಈ ತರದ ಗ್ರಂಥಗಳನ್ನು ಸುಮ್ಮನೆ ಓದ್ಲಿಕ್ಕೆ ಅಂತ ಇಟ್ಕೊಳ್ಳಿ. ಅಂದ್ರೆ ಸಾರಾಂಶ ಓದಿದ್ರು ಆಯ್ತು. ಅನಧ್ಯಾಯದಲ್ಲಿ 3 ದಿವಸ ಲೋಕವಿಹಾರಕ್ಕಾಗಿ ಇಟ್ಕೊಳ್ಳಿ. ಲೋಕವಿಹಾರ ಅಂದ್ರೆ ಲೌಕಿಕ ಸಾಹಿತ್ಯ ವಿಹಾರ ಇತ್ಯರ್ಥ. ಯಾಕೆ ಅಂತಂದ್ರೆ
ಗಟ್ಟಿ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ ಎರಡೂ ಇರಬೇಕು. ನಾಸ್ತಿಕ್ಯಂ ಶಕುನಿರ್ನಾಮ, ನಾಸ್ತಿಕ್ಯಂ ಶಕುನಿರ್ನಾಮ ಸರ್ವದೋಷಾತ್ಮಕ ಪರೆ. ಇನ್ನು ಶಕುನಿ ಇದ್ದಾನಲ್ಲ ನಾಸ್ತಿಕ, ನಾಸ್ತಿಕ್ಯವನ್ನು ಪ್ರಚೋದನೆ ಮಾಡುವವ. ಏನು ದೇವರಿಲ್ಲ ಅಂತ ಖಾತ್ರಿ ಆದರೆ ಒಬ್ಬನಿಗೆ ದೇವರಿಲ್ಲ ಅಂತ ಖಾತ್ರಿ ಆದರೆ ಜೂಜಿಗಿಳಿತಾನೆ, ಗ್ಯಾಂಬ್ಲಿಂಗ್. ಯಾಕೆ? ನನಗೆ ಸಲ್ಲಬೇಕಾದದ್ದು ನನಗೆ ಸಲ್ಲತ್ತೆ ಅಂತನ್ನುವ ಭರವಸೆ ಇರಲ್ಲ ಅವನಿಗೆ, ಯೋಗ್ಯತೆಯ ಮೇಲೆ ಭರವಸೆ ಇರಲ್ಲ, ಸ್ವಭಾವದ ಒಳ್ಳೆತನದ ಮೇಲೆ ನಾಸ್ತಿಕರು ಅಂತಂದ್ರೆ ಎಂತ ಗೊತ್ತಾ? ನಾಸ್ತಿ ಬುದ್ಧಿ ಇತಿ, ಬುದ್ಧಿಯೇ ಯಾರಿಗಿಲ್ವೋ ಅವರು ನಾಸ್ತಿಕರು ಅಂತ ಪಾಣಿನಿ. ಅಷ್ಟು ಕಟುವಾಗಬಾರದು ಅಂತ ಹೇಳಿ ಕಾಶಿಕಾಕಾರ, ಅದಕ್ಕೆ ಮುಂದೆ ನಮ್ಮ ಗುರುಗಳು ಹೇಳ್ತಾರೆ, ಅಸ್ತಿ ನಾಸ್ತಿ ದಿಷ್ಟಂ ಮತಿರ್ಯಸ್ಯ, ದೇವರ ಬಗ್ಗೆ ನಂಬಿಕೆ ಇಲ್ಲ ಅಂತ ಅಷ್ಟೇ. ಅಲ್ಲಿ ಬುದ್ಧಿ ಇಲ್ಲ ಅನ್ನೋದು ನಾಸ್ತಿಕ. ಇರಲಿ, ಅದು ನಂತರ ನೋಡೋಣ. ಸರ್ವದೋಷಾತ್ಮಕ ಪರೇ, ಉಳಿದ ಎಲ್ಲರೂ ಒಂದೊಂದು ದೋಷದ ಪ್ರತಿನಿಧಿಗಳು. ಧಾರ್ತರಾಷ್ಟ್ರಾಸ್ತು ಅಹಂಕಾರ, ಇವರೆಲ್ಲ ಧಾರ್ತರಾಷ್ಟ್ರರು. ಅಹಂಕಾರ ದ್ರೌಣಿ ರುದ್ರಾತ್ಮಕೋ ಯತಃ. ಅಹಂಕಾರ ಅಂದ್ರೆ ದೇಹದ ಮೇಲಿನ ಪ್ರಜ್ಞೆ, ದೇಹವೇ ನಾನು ಅಂತನ್ನುವ ಪ್ರಜ್ಞೆ, ಅದು ಅಹಂಕಾರ. ಅದರ ಪ್ರತಿನಿಧಿ ರುದ್ರ. ಆ ತರಹ ದೇಹವೇ ನಾನು ಅಂತ ಭ್ರಮೆ ಬಂದ್ರೆ ಖಂಡಿತ ಇದರಲ್ಲಿ ಭಾಗವಹಿಸ್ತಾನವನು, ನಾಸ್ತಿಕ್ಯಾದಿಗಳಲ್ಲಿ ತೊಡಗುತ್ತಾನೆ. ಎಲ್ಲ ಮನೋಭಿಮಾನಿಗಳು ಕೂಡ ದುರ್ಯೋಧನನ ಪರ. ಬಲರಾಮ, ಅಶ್ವತ್ಥಾಮ, ಆಮೇಲೆ ಭೂರಿಶ್ರವಸ್ಸು, ಭೂರಿ, ಶಲ, ಸೋಮದತ್ತ, ಆಮೇಲೆ ಕೃಪಾಚಾರ್ಯರು, ಎಲ್ಲರೂ ಅಂದ್ರೆ ಮನಸ್ಸು ಸಹಜವಾಗಿ ಅಲ್ಲಿಗೆ ಒಲಿಯುತ್ತೆ. ಮನಸ್ಸಿನೊಡನೆ ಹೋರಾಟ ಮಾಡಬೇಕು. ಅದಕ್ಕೆ ಅವರು ಹೇಳಿದ್ದು ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಗೀತೆಯಲ್ಲಿ. ನಾಸ್ತಿಕ್ಯಂ ಶಕುನಿರ್ನಾಮ ಸರ್ವದೋಷಾತ್ಮಕ ಪರೇ ಧಾರ್ತರಾಷ್ಟ್ರ. ಅಹಂಕಾರ ದ್ರೌಣಿ. ಅಹಂಕಾರ ಅಂದ್ರೆ ಈಗೋ ಅಂತಲ್ಲ, ರುದ್ರಾತ್ಮಕೋ ಯತಃ. ದ್ರೋಣಾದ್ಯ ಇಂದ್ರಿಯಾಣಿ ಅನ್ಯೇ. ಇನ್ನು ದ್ರೋಣಾದಿಗಳೆಲ್ಲ ಯಾರು? ಇಂದ್ರಿಯಗಳು. ಪಾಪಾನ್ಯನ್ಯೇತು ಸೈ. ಅದರಿಂದಾಗಿ ದ್ರೋಣಾಚಾರ್ಯರು ಮಗ ಇದ್ದಾನೆ ಅಂತ ಇವನ ಪಕ್ಷ, ದುರ್ಯೋಧನ ಪಕ್ಷದಲ್ಲಿ ಇದ್ದದ್ದು. ಇಂದ್ರಿಯ ದೇಹದ ಅವಶ್ಯಕತೆಗೆ ತಕ್ಕಂತೆ ಸ್ಪಂದಿಸೋದಲ್ವೇ? ಅದರಿಂದಾಗಿ ಇಂದ್ರಿಯ ಅನ್ನೋದು ದೇಹದ ಅವಶ್ಯಕತೆಗೆ ತಕ್ಕಂತೆ ಸ್ಪಂದಿಸುತ್ತದೆ. ಇಂದ್ರಿಯದ ಪ್ರತಿನಿಧಿಯಾದ ದ್ರೋಣಾದಿಗಳು ಮಗನ ಅವಶ್ಯಕತೆಗೆ ತಕ್ಕಂತೆ ಸ್ಪಂದಿಸಿದರು. ಹೀಗೆ ಪಾಂಡವೇಯಾಶ್ಚ ಪಾಪಾನ್ಯನ್ಯೇತು ಸೈನಿಕಾ. ದುರ್ಯೋಧನನ ಕಡೆಯ ಸೈನಿಕರೆಲ್ಲರೂ ಕೂಡ ಪಾಪದ ಪ್ರತಿನಿಧಿಗಳು. ಪಾಂಡವೇಯಾಶ್ಚ ಪುಣ್ಯಾನಿ. ಪಾಂಡವರ ಸೈನಿಕರೆಲ್ಲರೂ ಕೂಡ ಪುಣ್ಯದ ಪ್ರತಿನಿಧಿಗಳು. ತೇಷಾಂ ವಿಷ್ಣು ನಿಯೋಜಕ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಅದರಿಂದಾಗಿ ಅಧ್ಯಾತ್ಮನಿಷ್ಠ ಇಡೀ ಭಾರತ ಅನ್ನುವುದು ಒಳಗಡೆಯ ಕಥೆಯನ್ನು ಹೇಳುತ್ತೆ, ಹೊರಗಡೆಯ ಕಥೆಯನ್ನು ಹೇಳುತ್ತೆ. ಯಾರು ರಸಾಸ್ವಾದ ತತ್ಪರರಾಗಿದ್ದಾರೆ ಅವರಿಗೆ ರಸಾಸ್ವಾದವನ್ನು ಕೊಡುತ್ತೆ. ಯಾರಿಗೆ ಅಧ್ಯಾತ್ಮ ರಸಾಸ್ವಾದ ಬೇಕು ಅವ್ರಿಗೆ ಅದನ್ನೂ ಕೊಡುತ್ತೆ. ಆದ್ದರಿಂದಾಗಿ ದುರ್ವಿಜ್ಞೇಯ ಮತ ಸರ್ವೈಹಿ ಭಾರತಂತು ಸುರೈರಪಿ. ದುರ್ವಿಜ್ಞೇಯ ಮತ ಸರ್ವೈಹಿ. ಅದರಿಂದಾಗಿ ಎಲ್ಲರಿಗೂ ಸುಲಭದಲ್ಲಿ ತಿಳಿಲಿಕ್ಕೆ ಆಗೋದಿಲ್ಲ. ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವ ತತ್ಪ್ರಸಾದತಃ. ವೇದವ್ಯಾಸರು ಅದನ್ನು ಪೂರ್ತಿಯಾಗಿ ತಿಳಿದಿದ್ದಾರೆ. ಮಹಾಭಾರತವನ್ನ ಬ್ರಹ್ಮದೇವರು ದೇವರ ಅನುಗ್ರಹದಿಂದ ತಿಳಿದಿದ್ದಾರೆ. ತಥಾಪಿ ವಿಷ್ಣುಪರತ ಭಾರತೆ ಸಾರಸಂಗ್ರಹ. ಅದರಿಂದಾಗಿ ವಿಷ್ಣುಪರತೆ ಅನ್ನೋದು ಪೂರ್ತಿ ತಾತ್ಪರ್ಯ. ಇದು ವೇದವ್ಯಾಸನ ಮಾತು. ಇತ್ಯಾದಿ ವ್ಯಾಸವಾಕ್ಯಸ್ತು ವಿಷ್ಣುತ್ಕರ್ಷ ಅವಗಮ್ಯತೆ. ನಮ್ಮ ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ, ಭಗವದ್ಗೀತಾ ಸಿನಿಮಾದಲ್ಲಿ
ದುರ್ಯೋಧನಾದಿಗಳನ್ನು ಅರಿಷಡ್ವರ್ಗಕ್ಕೆ ಹೋಲಿಸಿದ್ದಾರೆ, ಇದಕ್ಕೇನಾದರೂ ಔಚಿತ್ಯ ಇದೆಯಾ ಅಂತ. ಅದು ಫಿಲ್ಮ್ ಮಾಡಬೇಕಾಯ್ತಲ್ಲ, ಅದಕ್ಕೆ ಅಷ್ಟು ಜನರನ್ನು ತೊಗೊಳ್ಳಿಕ್ಕೆ ಬರಲ್ಲ, 100 ಜನರನ್ನ ಎಲ್ಲಿ ತೊಗೊಳ್ಳೋದು, ತೋರಿಸೋದ್ರಲ್ಲಿ ಮುಗಿದೋಗ್ಬಿಡತ್ತೆ. ಅದಕ್ಕೆ ಅವ್ರೇನು ಮಾಡಿದ್ರು, ಸ್ವಲ್ಪ ಸಿನಿಮ್ಯಾಟಿಕ್ ಆಗಿ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಮಧ್ವಾಚಾರ್ಯ ಫಿಲ್ಮಲ್ಲಿ ಮಧ್ವಾಚಾರ್ಯರು ಅಗಿಯೋದನ್ನು ತೋರಿಸಿ ನೀರು ಬರೋದನ್ನು ತೋರಿಸಿದ್ರು. ಅದಲ್ಲದೆ ಬೇರೆ ದಾರಿ ಇಲ್ಲ. ಒಂದು ವೇಳೆ ತೋರಿಸ್ತಾನೇ ಇದ್ರು ಅಂತ ಇಟ್ಕೊಳ್ಳಿ, ಫಿಲಮ್ ಎದ್ದವ್ರ ಮೇಲೆ ಅಗಿತಾ ಇರ್ಬೇಕಾದ್ರೆ ಹೆಂಗೆ ತೋರಿಸ್ತೀರ ನೀವು? ಅಥವಾ ಮಧ್ಯದಲ್ಲಿ ತೋರಿಸ್ತಾ ಇರಬೇಕು, ಆಗಲ್ಲ. ಒಂದು ಈಗಿನ ತರಹ ಬಾಕ್ಸ್ ಬಂದಿರಲಿಲ್ಲ, ಈಗ ಒಂದು ಬಾಕ್ಸ್ ಆಗ್ಬಿಡತ್ತೆ, ಒಂದು ಕಡೆಯಿಂದ ಅಗಿತಾನೆ ಇರ್ತಾನೆ, ಫಿಲಮ್ ಮುಗಿಯೋ ತನಕ ತೋರಿಸ್ತಾ ಇರಬೇಕು. ಅದೆಲ್ಲ ಆಗೋಲ್ಲ ಅವೆಲ್ಲ. ಅದರಿಂದಾಗಿ ಸಿನಿಮ್ಯಾಟಿಕ್ ಆಗಿ ಅವ್ರು ಮಾಡಿದ್ದಾರೆ. ಅದು ಅವ್ರ ವ್ಯೂ. ಮೂಲಭೂತವಾಗಿ ಅರಿಷಡ್ವರ್ಗಗಳಿಗೆ ಕಾರಣ ಅಜ್ಞಾನ ಮೊದಲಾದವುಗಳೇ ತಾನೆ. ಹೀಗಾಗಿ ಹಾಗಿಟ್ಕೊಳ್ಬೋದು, ಏನು ಅಡ್ಡಿ ಇಲ್ಲ. ಆದರೆ ಸಿನಿಮಾದಿಂದ ನಾವು ಪೂರ್ತಿ ಅದನ್ನು ಗ್ರಹಿಸ್ತೇವೆ ಅಂತ ಹೇಳಿ ಕಾಲ ಮಕ್ಕಳಿಗೆ ತೋರಿಸಿ ಆಮೇಲೆ ಮುಂದುವರಿಸ್ಬೋದು. ಅದು ಮೆಟ್ಟಿಲು ಅಷ್ಟೇ, ಮನೆ ಅಲ್ಲ. ಹೀಗಾಯ್ತು. ಇಲ್ಲಿಂದ ಬರೋಣ. ಇತ್ಯಾದಿ ವ್ಯಾಸವಾಕ್ಯಸ್ತು ವಿಷ್ಣುತ್ಕರ್ಷ ಅವಗಮ್ಯತೆ. ಈ ಎಲ್ಲ ವೇದವ್ಯಾಸರ ಮಾತಿನಿಂದ ವಿಷ್ಣುತ್ಕರ್ಷ ಅವಗಮ್ಯತೆ, ಪರಮಾತ್ಮನ ಉತ್ಕರ್ಷ ಗೊತ್ತಾಗುತ್ತೆ. ಇಷ್ಟರೊಂದಿಗೆ ನಾವು ಮಹಾಭಾರತದ ಕೆಲವೊಂದು ಮಾತುಗಳನ್ನು ನೋಡೋಣ. ಮಹಾಭಾರತದಲ್ಲಿ ಒಂದು ಕೆಟ್ಟ ಶ್ಲೋಕ ಇದೆ, ಅಂದರೆ ಈಗಿನ ಮಹಾಭಾರತದಲ್ಲಿ ಇದೆ ಅಂತ ಬಹಳ ಜನ ಅಂದುಕೊಂಡಿದ್ದಾರೆ. ಅದು ಮಧ್ವಾಚಾರ್ಯರಿಗೆ ಸಮ್ಮತವಾ ಇಲ್ವಾ ಅಂತಲೂ ಯೋಚನೆ ಮಾಡಲ್ಲ. ಎಲ್ಲ ಪಂಡಿತರು ಬಾಯಿಂದ ಪಟಾಕಿ ಹೊಡಿತಾನೆ ಇರ್ತಾರೆ. ಯಾಕೆ? ನೋವಿನಿಂದ ಹೇಳಬೇಕಾಗಿದೆ. 8 ಶ್ಲೋಕ ಸಹಸ್ರಾಣಿ 8 ಶ್ಲೋಕ ಶತಾನಿ ಚ ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ವಾನವ ಅಂತ ಈ ಶ್ಲೋಕ ಇದೆ. ಎಲ್ಲರೂ ಹೇಳೋದು 8 ಶ್ಲೋಕ ಸಹಸ್ರಾಣಿ. ಆ ಶ್ಲೋಕದ ಅರ್ಥ ಏನು ಗೊತ್ತಾ? 8800 ಶ್ಲೋಕಗಳು ಕೂಟ ಶ್ಲೋಕಗಳು ಅಂತ. ಅಷ್ಟೇನಾ? ಇಡೀ ಮಹಾಭಾರತ ಕೂಟ ಶ್ಲೋಕ ಅಂತ ಇದು ಹೇಳ್ತಾ ಇದೆ. ಮರ್ಯಾದೆ ಗುಹ್ಯ ಭಾಷೆ ಇದೆ, ದರ್ಶನ ಭಾಷೆ ಇದೆ, ಅಧ್ಯಾತ್ಮ ಇದು ಸಮಾಧಿ ಭಾಷೆ ಇದೆ. ಒಂದೊಂದು ಶ್ಲೋಕಕ್ಕೂ 10 ಅರ್ಥ ಇದೆ. ಬ್ರಹ್ಮದೇವರಿಗೂ ಪೂರ್ತಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಡೀ ಮಹಾಭಾರತ ಹೇಳಬೇಕಿತ್ತಲ್ವಾ? 8800 ಶ್ಲೋಕ ಏನು? ಆಮೇಲೆ ಈ ಕೂಟ ಶ್ಲೋಕ ಬರ್ಲಿಕ್ಕೆ ಏನು ಕಾರಣ ಅನ್ನೋದಕ್ಕೆ ಒಂದು ಕೆಟ್ಟ ಕಥೆ ಇದೆ. ಗಣಪತಿ ಇದ್ದ ಅಂತೆ, ಅವನಿಗೆ ಬರೀಲಿಕ್ಕೆ ಹೇಳಿದ್ರಂತೆ. ಅವನು ಬರೀಲಿಕ್ಕೆ ಹೇಳಿದ್ರೆ ಇವ್ರು ಹೇಳಿದ್ರು ಬರೀ ಅಂತ. ಇಲ್ಲ, ಅವನು ಹೇಳೋದಂತೆ, ಇಲ್ಲ ನೀವು ನನಗೆ ಒಂಚೂರು ವಿಶ್ರಾಂತಿಯನ್ನೇ ಕೊಡಬಾರ್ದು, ಪೂರ್ತಿ ಬರಿತಾ ಹೋಗಬೇಕು ಅಂತ. ಆಯಿತು, ಅದಕ್ಕೆ ವೇದವ್ಯಾಸರು ಆಯಿತು ಅಂದ್ರಂತೆ. ಆದರೆ ಯೋಚಿಸ್ಲಿಕ್ಕೆ ಸ್ವಲ್ಪ ಸಮಯ ಬೇಕು. ಅದಕ್ಕೆ ಏನು ಮಾಡಿದ್ರು, ಮಧ್ಯದಲ್ಲಿ ಕಠಿಣವಾದ ಶ್ಲೋಕಗಳನ್ನು ಹೇಳಿದ್ರು. ಅವರು ಇವ್ರೊಂದು ಷರತ್ತು ಹಾಕಿದ್ರು, ನೀನು ಇದನ್ನು ಪೂರ್ತಿ ತಿಳಿದುಕೊಳ್ಳದೆ ಬರೆಯಬಾರದು ಅಂತ. ಅಲ್ರಿ, ಬೇರೆಯವರು ಹೇಳ್ಕೊಳ್ಳಿ ಬಿಡಿ, ಮಾಧ್ವರಿಗೆ ಏನು ಬಂದಿದೆ ರೀ ರೋಗ? ಅವ್ರು ಏನು ಹೇಳ್ತಾರೆ? ಬ್ರಹ್ಮಾದಿಗಳೂ ಕೂಡ ತಿಳಿಯಲಾರದ್ದು. ಬ್ರಹ್ಮಾಪಿ ತನ್ನ ಜಾನಾತಿ ಈಚತ್ ಸರ್ವೇಪಿ ಜಾನತೆ ಬಹ್ವರ್ಥ ವೃಷಯಸ್ತತ್ತು ಭಾರತಂ ಪರಿಚಕ್ಷತೆ ಅಂತ ಪ್ರವದಂತಿಹಿ ಅಂತ ಹೇಳಿ ಗೀತಾ ಭಾಷ್ಯದ ಮುನ್ನುಡಿಯಲ್ಲಿ ಆಚಾರ್ಯರು ಹೇಳಿಲ್ವ? ಬ್ರಹ್ಮದೇವರಿಗೂ ತಿಳಿಲಿಕ್ಕಾಗಲ್ಲ. ಬ್ರಹ್ಮಾಪಿ ತನ್ನ ಜಾನಾತಿ. ಅಲ್ಲಿ ಬ್ರಹ್ಮ ಅನ್ನುವ ಶಬ್ದಕ್ಕೆ ಬೃಹಸ್ಪತಿ ಅಂತ ಅರ್ಥ ಬರೀತಾರೆ ಕೆಲವೊಬ್ರು. ಯಾಕ್ರಿ ಬರಿಬೇಕು? ನೋಡಿ, ಇಲ್ಲಿ ಬ್ರಹ್ಮಾಮ ತತ್ಪ್ರಸಾದತಃ ಅನ್ನುವಲ್ಲಿ ಬ್ರಹ್ಮ ಅನ್ನೋ ಶಬ್ದಕ್ಕೆ ಇಲ್ಲಿ ಬೃಹಸ್ಪತಿ ಅಂತ ಅರ್ಥ ಬರೀತಾರ? ಇಂತಹ ಪ್ರಸಂಗ ಬಂದ್ರೆ ಉಭಯ ಸಂಕಟ ಟಿಪ್ಪಣಿಕಾರರಿಗೆ ಹಿರಿಯರು ಬರೆದಿದ್ದು ಅಂತ ಸಮರ್ಥನೆ ಮಾಡೋದೋ ಬಿಡೋದೋ ಇಲ್ಲಿ ಮಾತೇ ಇಲ್ಲ. ಉಳಿದ ಕಡೆ ಇಷ್ಟಿಷ್ಟುದ್ದ, ಎಲ್ಲಿ ಸಂದೇಹ ಬರುತ್ತೋ ಅಲ್ಲಿ ಟಿಪ್ಪಣಿಗಳೆಲ್ಲ ಮೌನ. ಬುದ್ಧಿವಂತಿಕೆ, ಎಂಥ ಎಸ್ಕೇಪಿಸಮ್. ಏನು ಮಾಡೋಣ ಹೇಳಿ? ಅಂದರೆ ಮಧ್ವಾಚಾರ್ಯರು ಈ ರೀತಿ ಹೇಳಿದ ಮೇಲೆ ನಾವು ಈ ಶ್ಲೋಕ ಇಟ್ಟುಕೊಂಡು ಈ ಕಥೆ ಇಟ್ಟುಕೊಂಡು ಹೇಳ್ತಾ ಇದ್ವಿ. ಗಣಪತಿ ಕೇಳಿದ, ಆಗ ಗಣಪತಿಗೆ ಹೇಳಿದ್ರಂತೆ ಅವರು, ಇಲ್ಲ ನೀನು ಎಲ್ಲ ಅರ್ಥ ಮಾಡ್ಕೊಂಡು ಬರಿಬೇಕು. ಅವ್ನು ಯೋಚನೆ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಕೂಟ ಶ್ಲೋಕ ಮಾಡಿದ್ದದ್ದು. ಇದು ಯಾವ ಇದು? ಒಂದು ಕಥೆ ಹೇಳುವಾಗ ಯಾವ ಸಿದ್ಧಾಂತದ ನೆಲೆಯಲ್ಲಿ ಇರ್ತೇವೆ ಆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೇಳಬಾರದು. ನಮ್ಮ ಕಥೆ ನಮ್ಮ ಸಿದ್ಧಾಂತವನ್ನು ಹೊಡೆದಾಕ್ಬಿಟ್ರೆ ಗತಿ ಏನು? ನಮ್ಮ ಕಥೆಯೇ ನಮ್ಮ ಸಿದ್ಧಾಂತವನ್ನು ಹೊಡೆದಾಕ್ಬಿಡೋದು. ಅದ್ವೈತೋಪದೇಶವನ್ನು ಮೇಲ್ಗಡೆ ಕೂತ್ಕೊಂಡು ಮಾಡ್ತಾ ಇದ್ರು, ಕೆಳಗಡೆ ಶಿಷ್ಯರು ಕೇಳ್ತಾ ಇದ್ರು ಅಂದ್ರೆ ಏನ್ರಿ ಅರ್ಥ ಅದಕ್ಕೆ? ಹಾಗೆ ಇದು ಅಲ್ಲಿ ಎಷ್ಟು ವಿರುದ್ಧವ ಅಷ್ಟೇ ವಿರುದ್ಧ ಇಲ್ಲಿ ಅಲ್ವಾ?
ಪಂಕ್ತಿ ಭೇದವನ್ನು ವಿರೋಧಿಸ್ಲಿಕ್ಕೆ ಅಂತ ಬಂದ ಅವನು. ಜಿಗ್ನೇಶ್ ಮೇವಾನಿ ಅಂತ ಹೇಳಿ ಒಬ್ಬ ಅಸುರ ಇದ್ದಾನೆ. ಅವನು ಉಡುಪಿಗೆ ಬಂದ. ಅವನ ಮೇಲ್ಗಡೆ ಕೂತ್ಕೊಂಡು ತಿಂತಾ ಇದ್ದಾನೆ. ಇವರೆಲ್ಲ ಕೆಳಗಡೆ ಕೂತ್ಕೊಂಡಿದ್ದಾರೆ. ಪಂಕ್ತಿ ಭೇದವನ್ನು ವಿರೋಧ ಮಾಡ್ಲಿಕ್ಕೆ ಬಂದವರು ಇವರೆಲ್ಲ. ಹೀಗಾಗತ್ತೆ ಎಷ್ಟೋ ಬಾರಿ. ಆ ಥರ ಒಂದು ಕಥೆ ಆ ಸಿದ್ಧಾಂತದ ರೀತಿಯಲ್ಲಿ ಹೇಳೋದಾದರೆ ಆ ಸಿದ್ಧಾಂತಕ್ಕೆ ಅನುಗುಣ ಆಗತ್ತಾ ಆಗಲ್ವಾ ಯೋಚನೆಯೇ ಮಾಡಲ್ಲ. ಈ ಕಥೆ ಅಸಂಗತ. ಅದರಿಂದಾಗಿ ದುರ್ವಿಜ್ಞೇಯ ಮತಸ್ತರವೈ ಭಾರತಂತು ಸುರೈರಪಿ ಅಂದರೆ ದುರ್ವಿಜ್ಞೇಯ, ಹೌದು, ಎಲ್ಲರಿಗೂ ದುರ್ವಿಜ್ಞೇಯ. ನೋಡಿ, ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮದೇವರಿಗೆ ಅವರ ಅನುಗ್ರಹದಿಂದ ಪೂರ್ತಿ ಗೊತ್ತಿದೆಯೋ ಗೊತ್ತಿಲ್ವೋ ಅಂತಾರೆ. ಅದರಿಂದಾಗಿ ಕೂಟ ಶ್ಲೋಕ, ಕೂಟ ಅಂತಂದ್ರೆ ಒಗಟು ಅಂತ, ಕೂಟ ಶ್ಲೋಕ ಇಲ್ಲ. ಕೂಟ ಶ್ಲೋಕ ಅಂತ ಹೇಳಿ ಒಂದು ಇಲ್ಲ. ಎಲ್ಲವೂ ಕೂಟವೇ, ಎಲ್ಲವೂ ಕೂಟ ಅಲ್ಲ. ಎಲ್ಲವೂ ಕೂಟ, ಎಲ್ಲವೂ ಅಕೂಟ. ಕೂಟ ಶ್ಲೋಕಗಳು ಬೇಕಾದ್ರೆ ಹೇಳಿ. ಇನ್ನು ವಿದೇಶಿಯರು ಇನ್ನೂ ಅತಿರೇಕಕ್ಕೆ ಹೋದರು. ಮೊದಲು 8,800 ಶ್ಲೋಕ ಮಾತ್ರ ಇದ್ದದ್ದು ಅಂದ್ರು ಅವರು. ಆ ಶ್ಲೋಕದಿಂದ ಅದು ಹೇಗೆ ಅರ್ಥ ಬರುತ್ತೆ ಗೊತ್ತಿಲ್ಲ. ಆಮೇಲೆ 24,000 ಶ್ಲೋಕ ಆಯಿತು ಅಂದರು. 24,000 ಶ್ಲೋಕ ಪಾಂಡವರ ಚರಿತ್ರೆ ಅಂತ ಇದೆ ಅಷ್ಟೇ. 24,000 ಶ್ಲೋಕ ಪಾಂಡವರ ಚರಿತ್ರೆ. ಉಳಿದದ್ದೆಲ್ಲ ಶಾಂತಿ ಪರ್ವ, ಅನುಶಾಸನ ಪರ್ವದಲ್ಲಿ ಹೇಳಿದ ಕಥೆಗಳು, ಆಮೇಲೆ ಇದು ವನಪರ್ವದಲ್ಲಿ ಬರುವ ಉಪಾಖ್ಯಾನಗಳು, ಇದನ್ನೆಲ್ಲ ತೆಗೆದ್ರೆ 24,000 ಶ್ಲೋಕ ಇದೆ ಪಾಂಡವರ ಚರಿತ್ರೆ. ಹೀಗಿರೋದದು 24,000 ಶ್ಲೋಕಗಳಿಂದ ಪಾಂಡವರ ಕಥೆಯನ್ನು ಹೇಳಿದ್ದಾರೆ. ಇನ್ನು ಉಳಿದದ್ದೆಲ್ಲ ಬೇರೆ ಅಂತ ಬೇರೆ ಬೇರೆ ಎಲ್ಲ ಸೇರ್ಕೊಂಡಿರುತ್ತೆ. ತತ್ವೋಪದೇಶ ಇತ್ಯಾದಿ ಇತ್ಯಾದಿಗಳು, ಉಪಾಖ್ಯಾನ, ತತ್ವೋಪದೇಶ, ಹೀಗೆ. ಇದನ್ನ ಅವ್ರು ಹೇಗೆ ಅರ್ಥ ಮಾಡಿದ್ರು? ಕೂಟ ಶ್ಲೋಕಗಳು ಅಂತನ್ನೋದನ್ನು ಬಿಟ್ಟು ಅವರು ಇದು ಎಷ್ಟು ಜನ ಕೆಲಸ ಮಹಾಭಾರತದ ಬಗ್ಗೆ ಆ ತರಹ ಹೇಳಿದಾರೋ ಏನು, ಯಾರ್ಯಾರೋ ಹೇಳಿಬಿಟ್ಟಿದ್ದಾರೆ. ಅಲ್ಲ, ಇವುಗಳು ಅದನ್ನ ಮಾಡ್ತಾ ಇರೋದು. ಅದರಿಂದಾಗಿ ಬಹಳ ಕಷ್ಟ. ನೋಡಬೇಕು, ನಾವು ವೆಸ್ಟರ್ನ್ ಮೆಂಟಾಲಿಟಿಯನ್ನು ಒಂದು ವಿಚಾರದಲ್ಲಿ ಮೆಚ್ಕೊಳ್ಬೇಕು. ನಾನು ನ್ಯೂಟನ್ನ ವಂಶಸ್ಥ ಆಗಿರಬಹುದು, ಆದರೆ ರೀಸೆಂಟ್ ಅಪ್ಡೇಟನ್ನು ನೋಡಿ ನನ್ನ ಸೈನ್ಸ್ ಥಿಯರಿಯನ್ನು ಚೇಂಜ್ ಮಾಡ್ಕೊಳ್ತೇನೆ ಅಂತ. ನ್ಯೂಟನ್ನನ್ನು ಮಾತ್ರ ಓದಲ್ಲ, ನ್ಯೂಟನ್ದೇ ಸರಿ ಅಂತ ಹೇಳಿ ಎಲ್ಲೂ ವಾಕ್ಯ ಅರ್ಥ ಮಾಡಲ್ಲ. ನಾವು ಯಾಕೆ ಹಾಗಾಗಬಾರ್ದು? ನಾವು ಮಾಧ್ವರಲ್ಲ, ಸ್ಮಾರ್ತರಲ್ಲ, ಅಯ್ಯಂಗಾರರು ಅಲ್ಲ. ಅಥವಾ ಅವು ಮೂರನ್ನು ಓದಿ ಆಮೇಲೆ ತೀರ್ಮಾನ ಮಾಡ್ತೇವೆ ಅಂತ. ಇವು ನಾವು ಬಂದಿದ್ದೀವಿ ಅಂತಂದ್ರೆ ಮುಗಿದೋಯ್ತಾರಣ. ನಾವು ಬಂದಿದ್ದೀವಿ ಅಂತಂದ್ರೆ ಅದು ಎಂಥ ಸಂಪ್ರದಾಯ, ಅದು ಕರೆಕ್ಟ್ ಇರಲೇಬೇಕು, ಓದಲಿಕ್ಕಿಲ್ಲ. ಹೀಗಾದ್ರೆ ಗತಿ ಏನು? ಹಾಗಾಗಬಾರದು. ಅದರಿಂದಾಗಿ ದುರ್ವಿಜ್ಞೇಯ ಮತಸ್ತರವೈ ಭಾರತಂತು ಸುರೈರಪಿ ಇತ್ಯಾದಿಗಳಲ್ಲಿ ಸುರೈಹಿ ಅಪಿ, ದೇವತೆಗಳಿಗೂ ಆಗಲಿಲ್ಲ ಅಂತಂದ್ರೆ ಗಣಪತಿಗೆ ಅವನಿಗೆ ಅರ್ಥ ಆಗದೆ ಇರಲಿ ಕೂಟ ಶ್ಲೋಕ ಹೇಗೆ ಕೊಡೋದು? ಅವನು ಹೆಂಗೆ ಕೇಳ್ತಾನೆ? ಇವನು ನೀನು ಪೂರ್ತಿ ಅರ್ಥ ಮಾಡಿಕೊಂಡು ಬರೀಬೇಕು ಅಂತ ವೇದವ್ಯಾಸರು ಹೇಗೆ ಹೇಳ್ತಾರೆ? ದೇವತೆಗಳಿಗೂ ಕೂಡ ತಲುಪದ್ದು, ಬ್ರಹ್ಮದೇವರು ತಿಳಿದಿದ್ದಾರೋ ಇಲ್ವೋ ಅಂತ ಹೇಳಿ ಡೌಟ್ ಬಂದ್ರೆ ಗಣಪತಿಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ? ಇದೆಲ್ಲ ಯೋಚನೆ ಮಾಡಬೇಕಲ್ವಾ? ಅದರಿಂದ ತಥಾಪಿ ವಿಷ್ಣುಪರತ ಭಾರತೆ ಸಾರ ಸಂಗ್ರಹ. ಮಹಾಭಾರತದ ಸಾರ ಏನು ಅಂದರೆ ವಿಷ್ಣು ಸರ್ವೋತ್ತಮತ್ವ. ಇಷ್ಟರೊಂದಿಗೆ 148 ಆಯಿತು. ಇದನ್ನ ಇದೇ ವಾಕ್ಯದಿಂದ ಹೇಗೆ ಓದಬೇಕು, ಇದನ್ನು ಓದಬೇಕಾದ ಕ್ರಮ ಏನು, ಅದನ್ನ ನಿರೂಪಣೆ ಮಾಡ್ತಾರೆ. ಮತ್ತೆ ಅಂದರೆ ತಾರತಮ್ಯ ಕ್ರಮ ಮತ್ತೆ ನಿರೂಪಣೆ ಮಾಡ್ತಾರೆ. ಮಹಾಭಾರತದ ಒಳಗಡೆಯ ಮಾತುಗಳಿಂದ ಹೇಗೆ ಚಿಂತನೆ ಮಾಡೋದು ಅಂತ ಅದನ್ನು ಅಲ್ಲಿ ನೋಡೋಣ. ಕೃಷ್ಣಾರ್ಪಣ. ನಾಳೆ ನೋಡೋಣ.